स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्ति शान्ति शान्तिः। ಸುಕೇಶ ಭಾರದ್ವಾಜನ ಕೊನೆಯ ಪ್ರಶ್ನೆಗೆ ಉತ್ತರ ಕೊಡ್ತಾ ವಿಫಲಾದರು ಭಗವಂತ ದೇಹದೊಳಗೆ ಷೋಡಶ ಕಲೆಗಳನ್ನು ಸೃಷ್ಟಿ ಮಾಡಿದ. ಅದು ಯಾವುದು ಅನ್ನೋದನ್ನು ಹೇಳ್ತಾರೆ. ಸ ಪ್ರಾಣಮಸೃಜ್ಯತ ಪ್ರಾಣಾತ್ ಶ್ರದ್ಧಾಂ ವಾಯು ಜ್ಯೋತಿ ಆಪಃ ಪೃಥಿವೀ ಇಂದ್ರಿಯಂ ಮನಃ ಅನ್ನಂ ಅನ್ನಾದ್ವೀರ್ಯಂ ತಪೋ ಮಂತ್ರಾಃ ಕರ್ಮ ಲೋಕಾಃ ಲೋಕೇಶು ನಾಮಚ. ಮೊದಲು ಪ್ರಾಣಮಸೃಜ್ಯತ ಪ್ರಾಣಾತ್ ಶ್ರದ್ಧಾಂ ಖಂ ವಾಯು ಜ್ಯೋತಿ ಆಪಃ ಪೃಥಿವೀ ಇಂದ್ರಿಯಂ ಮನಃ ಅನ್ನಂ ಅನ್ನಾದ್ವೀರ್ಯಂ ತಪಃ ಮಂತ್ರಾಃ ಕರ್ಮ ಲೋಕಾಃ ಲೋಕೇಶು ನಾಮಚ. ಇವೇ 16 ಕಲೆಗಳು. ಇದನ್ನು ಸೃಷ್ಟಿ ಮಾಡುವುದು ಅಂದರೆ ಈ ಕಲೆಗಳು ಅಂದರೆ ದೇಹದಲ್ಲಿ ನಮಗೆ ಇದು ಅರ್ಥ ಆಗತ್ತೆ. ಪ್ರಾಣ ಅಂತಂದರೆ ಜೀವಕಲೆ, ಶ್ರದ್ಧಾ ಅಂದರೆ ಆ ಜೀವದಲ್ಲಿ ಅಂಟಿಕೊಂಡಿರ್ತಕ್ಕಂಥ ನಂಬಿಕೆ, ಬಿಲೀಫ್. ಆಮೇಲೆ ಖಂ ವಾಯುರ್ ಜ್ಯೋತಿರಾಪ ಪೃಥ್ವಿ ಅನ್ನೋದು ಪಂಚಭೂತಗಳು. ಇದೆಲ್ಲ ನಮ್ಮ ದೇಹಕ್ಕೆ ಅಂಟಿಕೊಂಡಿರೋದು ನಿಜ. ಸಂಸಾರ ಅಂದರೆ ಇದರ ಈ ಬೇದಿ. ಆಮೇಲೆ 10 ಇಂದ್ರಿಯಗಳು, ಮನಸ್ಸು, ಅನ್ನ ಫುಡ್ಡು, ಅನ್ನಾದ್ವೀರ್ಯಂ ಸ್ಟೆಮಿನಾ, ತಪಸ್ಸು ಯೋಚನೆ, ಮಂತ್ರ ಮಾತು, ಕರ್ಮ ಕೃತಿ, ಲೋಕಃ ಪೊಸೆಷನ್ನು, ನಾಮ ನೇಮ್ ಆ್ಯಂಡ್ ಫೇಮ್. ಇದಿಷ್ಟೇ ಲೈಫ್ ಅನ್ನೋದು, ಬದುಕು ನಾವು ಸಂಸಾರ ಬಂಧನ ಅಂತಂದರೆ ಇಷ್ಟೇ. ಆದರೆ ಇಲ್ಲಿ ಸೃಷ್ಟಿ ಮಾಡುವುದು ಬರೀ ಈ ಜಡ ವಸ್ತುಗಳನ್ನಲ್ಲ, ಇದರ ಅಭಿಮಾನಿ ದೇವತೆಗಳನ್ನು ಭಗವಂತ ಸೃಷ್ಟಿ ಮಾಡಿದ. ಅವ್ರ ಜೊತೆಗೆ ಅಭಿಮನ್ಯಮಾನವಾದಂಥ ಜಡ ವಸ್ತುಗಳು ನಿರ್ಮಾಣವಾದವು ಅಂತ. ಅದು ನಿಮ್ಗೆ ಒಂದು ಮಾತ್ರ, ಅದು 16 ಕಲೆಗಳಲ್ಲಿ ಒಂದು ಕಲೆ ಮಾತ್ರ ಚೇತನ ಕಲೆ, ಅದೇ 16ನೇ ಕಲೆ, ಅದು ಜೀವಸ್ವರೂಪ. ಪ್ರಾಣದೇವರಿಂದ ಅಭಿಮನ್ಯಮಾನವಾದ ಜೀವದ ಸೃಷ್ಟಿ. ಜೀವಕ್ಕೆ 15 ಬೇಲಿಗಳು. ಎರಡನೇ ಅದೇ ಒಂದು ಇನ್ನರ್ ಮೋಸ್ಟ್ ಫೆನ್ಸ್ ಅಂತಂದರೆ ನಾನು ಹೇಳಿದೆ ಶ್ರದ್ಧೆಯ ಬೇಲಿ. ಶ್ರದ್ಧೆಯ ಬೇಲಿ ಅಂತಂದರೆ ವಾಸ್ತವಿಕವಾಗಿ ಇದು ಬಹಳ ಒಂದು ಅದ್ಭುತವಾದ ವಿಷಯ. ಮನುಷ್ಯನನ್ನು ಎತ್ತರಕ್ಕೇರಿಸುವುದಾಗಲಿ ಕೆಳಕ್ಕೆ ತಳ್ಳುವುದಾಗಲಿ ಅವನ ನಂಬಿಕೆ. ಆ ನಂಬಿಕೆ ಸರಿ ಇದ್ದರೆ ಮೇಲಕ್ಕೆ ಹೋಗ್ತಾನೆ, ತಪ್ಪಿದ್ದರೆ ಜಾರಿ ಬೀಳ್ತಾನೆ. ಅಂತೂ ಮನುಷ್ಯನ ವ್ಯಕ್ತಿತ್ವ ನಂಬಿಕೆಯನ್ನು ಅವಲಂಬಿಸಿಕೊಂಡಿದೆ. ಮತ್ತು ನಾನು ಜಗತ್ತನ್ನು ಹೇಗೆ ತಿಳ್ಕೊಳ್ತೇನೆ, ನನ್ನ ನಂಬಿಕೆ ಹೇಗೋ ಹಾಗೆ ನಾನು ಜಗತ್ತನ್ನು ತಿಳ್ಕೊಳ್ಳೋದು. ಸೊ ಇಡೀ ನನ್ನ ವ್ಯಕ್ತಿತ್ವದ ಒಂದು ಶೇಪಿಂಗು ನಂಬಿಕೆ ಮೂಲಕ ಆಗ್ತದೆ. ಅದರ ದೇವತೆ ಯಾರು? ಶ್ರದ್ಧೆಗೆ ಪ್ರಾಣದೇವರು ಜೀವಕಲೆಗೆ ಅಭಿಮಾನಿ, ಶ್ರದ್ಧೆಯ ಅಭಿಮಾನಿ ಭಾರತಿ ಶ್ರದ್ಧಾ. ಆಮೇಲೆ ಖಂ ವಾಯು ಜ್ಯೋತಿ ಆಪಃ ಪೃಥಿವಿ ಪಂಚಭೂತಗಳ ಬೇಲಿ. ಅದಕ್ಕೆ ದೇವತೆಗಳು ಯಾರು ಅಂದರೆ ಖಂ ಅಂದರೆ ಆಕಾಶ, ಆಕಾಶಕ್ಕೆ ಗಣಪತಿ. ವಾಯು ಅನ್ನೋದಕ್ಕೆ ಮುಖ್ಯ ವಾಯುದೇವರ ಮಗನಾದ ಮರೀಚಿರು ಮರುತಾಮಸ್ಮಿ ಅಂತ ಗೀತೆಯಲ್ಲಿ ಹೇಳಿರ್ತಕ್ಕಂಥ ಮರೀಚಿ ನಾಮಕ ವಾಯು, ಅದು ಭೂತವಾಯು ದೇವತೆ. ಆಮೇಲೆ ಖಂ ವಾಯು ಜ್ಯೋತಿ, ಜ್ಯೋತಿಸ್ಸಿಗೆ ಪ್ರಧಾನ ಅಗ್ನಿ ಇದ್ದಾನಲ್ಲ, ಅವನಿಗೆ 3 ಜನ ಮಕ್ಕಳು. ಪಾವಕಃ ಪವಮಾನಶ್ಚ ಶುಚಿರಿತಿ ಅಗ್ನಯ ಶ್ರೇಯ. ಪ್ರಧಾನ ಅಗ್ನಿಗೆ 3 ಜನ ಮಕ್ಕಳು, ಪಾವಕ, ಪವಮಾನ, ಶುಚಿ ಅಂತ. ಅವರಿಗೆ ಮತ್ತೆ 15 ಮಕ್ಕಳು. ಸೊ ಅವರು 15 ಅಂದರೆ 15 3 45 ಅಪ್ರಧಾನ ಅಗ್ನಿಗಳು, ಮೊಮ್ಮಕ್ಕಳು. 45 3 48, ಪ್ರಧಾನ ಅಗ್ನಿ ಸೇರಿ 49. ಹಾಗೆ ಮರುತ್ತುಗಳು 49, ಹಾಗೆ ಅಗ್ನಿಗಳು 49 ಇರಲಿ. ಅದರಲ್ಲಿ ಪ್ರಧಾನ ಅಗ್ನಿಯ ಪುತ್ರರು 3 ಇದ್ದಲ್ಲ, ಪಾವಕ, ಪವಮಾನ, ಶುಚಿ. ಅದರಲ್ಲಿ ಮೊದಲನೇ ಪಾವಕ ಅನ್ನುವನು ಈ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯ ದೇವತೆ. ಜ್ಯೋತಿ ಆಪಹ, ಅಪ್ಪಿನ ದೇವತೆ ಬುಧ. ಪೃಥ್ವಿಯ ದೇವತೆ ಶನಿ. ಇದಿಷ್ಟು ದೇವತೆಗಳಾಯಿತು. ಆಮೇಲೆ ಇಂದ್ರಿಯಂ, ಇಂದ್ರಿಯಗಳು ಒಟ್ಟಿಗೆ ಅವರು ಇಂದ್ರಿಯ ಅಂತ ಒಂದು ಪರಿಗ್ರಹ ಮಾಡಿದ್ದಾರೆ. ಇಂದ್ರಿಯಗಳು ಒಟ್ಟು 10 ಇವೆ.
ಆ 10 ಇಂದ್ರಿಯಗಳನ್ನು 10 ಇಂದ್ರಿಯಗಳಿಗೆ ಸಂಬಂಧಪಟ್ಟ ದೇವತೆಗಳನ್ನು ಭಾಗವತದಲ್ಲಿ ಇವತ್ತು ಬೇರೆ ಕಡೆ ಹೇಳಿದ್ದಾರೆ. ಭಾಗವತದಲ್ಲಿ ಒಂದು ಮಾತು ಬಂದಿದೆ, ದಿಗ್ವಾತಾರ್ಕ ಪ್ರಚೇತೋಶ್ವಿ ವಹ್ನೀಂದ್ರೋಪೇಂದ್ರ ಮಿತ್ರಕಾಹ ಅಂತ. ಇದು ಇಂದ್ರಿಯಾಭ್ಯಾಸ ದೇವತೆಗಳು, ದಿಗ್ ದೇವತೆಗಳು ಕಿವಿಗೆ. ಯಾಕೆಂದರೆ ನಾವು ಮೊನ್ನೆ ಹೇಳಿದ್ದೆ, ಸೌಂಡು ಅದಕ್ಕೆ ಸರ್ಕ್ಯುಲರ್ ಮೂವ್ಮೆಂಟ್. ಆದ್ದರಿಂದ ಎಲ್ಲ ದಿಕ್ಕುಗಳಿಂದಲೂ ಶಬ್ದ ಕೇಳುತ್ತೆ. ನಾನು ಇಲ್ಲಿ ಮಾತಾಡಿದ್ದು ಇಲ್ಲಿ ಕೇಳುತ್ತೆ, ಇಲ್ಲಿ ಕೇಳುತ್ತೆ, ಇಲ್ಲಿ ಕೇಳುತ್ತೆ, ಇಲ್ಲಿ ಕೇಳುತ್ತೆ. ಆದ್ದರಿಂದ ದಿಗ್ದೇವತೆಗಳೇ ಎಲ್ಲ ದಿಕ್ಕುಗಳ ದೇವತೆಗಳು ಶಬ್ದವನ್ನು ಕಿವಿಗೆ ತಂದು ಕೊಡ್ತಾರೆ ಅಂತ. ದಿಗ್ದೇವತೆಗಳು 4 ದಿಕ್ಕುಗಳ ದೇವತೆಗಳು ಅಂದರೆ ಮಿತ್ರ, ಯಮ, ವರುಣ, ಕುಬೇರ. ಮತ್ತು ಮೇಯ್ನಾಗಿ ಚೀಫು ಶ್ರೋತ್ರ ದೇವತೆ ಚಂದ್ರ. ಮಿತ್ರ, ಯಮ, ವರುಣ, ಕುಬೇರ, ಚಂದ್ರ. ಈ ದೇವತೆಗಳು ಕಿವಿಯಲ್ಲಿ ಎಲ್ಲರೂ ಎಲ್ಲ ಕೆಲಸ ಮಾಡುವುದಲ್ಲ. ಬಹಳ ವಿಚಿತ್ರವಾಗಿ ಅವ್ರಿಗೆ ಪೋರ್ಟ್ಫೋಲಿಯೋ ಇದೆ. ಆಯಾ ಪೋರ್ಟ್ಫೋಲಿಯೋವನ್ನು ಅವರು ನಿರ್ವಹಿಸ್ತಾರೆ. ನಮಗೆ ಹೊರಗಿನಿಂದ ಏನೂ ಗೊತ್ತಾಗೋಲ್ಲ. ಏನೋ ಕಿವಿ ಇದೆ, ಏನೋ ಕೇಳುತ್ತೆ, ಕೆಲವೊಂದು ಇಂಟ್ರೆಸ್ಟ್ ಇದೆ, ಕೆಲವೊಂದು ಇಂಟ್ರೆಸ್ಟ್ ಇಲ್ಲ, ಕೆಲವು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಕೆಲವು ಆಗೋಲ್ಲ. ಅದು ಯಾಕೆ ಆಗುತ್ತೆ? ಕೆಲವು ವಿಷಯದಲ್ಲಿ ಕೆಲವರಿಗೆ ಆಸಕ್ತಿ ಇದೆ, ಕೆಲವು ಕೇಳಿದರೂ ಅರ್ಥ ಆಗೋಲ್ಲ ಯಾಕೆ, ಕೆಲವು ಕೇಳಬೇಕು ಅಂತ ಅನಿಸುವುದಿಲ್ಲ ಯಾಕೆ, ಕೆಲವರಿಗೆ ಕೆಲವು ಕೇಳಬೇಕು ಅಂತ ಅನಿಸುತ್ತೆ ಯಾಕೆ, ಕೇಳಿದರೂ ಅರ್ಥ ಆಗೋಲ್ಲ ಯಾಕೆ, ಅಥವಾ ಕೆಲವರಿಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಯಾಕೆ. ಅದಕ್ಕೆ ಒಳಗಿನಿಂದ 5 ದೇವತೆಗಳದ್ದು ಒಂದು ಫಂಕ್ಷನಿಂಗ್ ಇದೆ. ಸೋಮ ಇದ್ದಾನಲ್ಲ, ಚಂದ್ರ, ಅವನು ವೇದಾರ್ಥದ ಚಿಂತನೆಗೆ ಬೇಕಾದಂಥ ಶ್ರವಣ ಶಕ್ತಿಯನ್ನು ಕೊಡುವವ. ಸೊ ಚಂದ್ರ ಶಕ್ತಿ ಅದು ಅವನು ವಿಡ್ರಾ ಮಾಡಿಕೊಂಡ್ರೆ ವೇದ ಮಂತ್ರಗಳನ್ನು ಕೇಳಬೇಕು ಅಂತ ಆಸಕ್ತಿಯೇ ಬರೋದಿಲ್ಲ, ಅಥವಾ ಕೇಳಿದರೂ ಅರ್ಥ ಆಗೋದಿಲ್ಲ. ಅದು ವೈದಿಕ ಶ್ರವಣೋಚಿತಂ ಶ್ರೋತ್ರಂ ಚಂದ್ರ. ಆ ವೇದಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ಶ್ರವಣ, ವೇದಾರ್ಥ ಚಿಂತನೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ನಮಗೆ ಗ್ರಹಣ ಮಾಡಲಿಕ್ಕೆ ಶಕ್ತಿ ಕೊಡ್ತಕ್ಕಂಥ ಕಿವಿಯ ದೇವತೆ ಚಂದ್ರ. ಆಮೇಲೆ ತಂತ್ರಗಳು ಸ್ಮೃತಿ, ಸ್ಮಾರ್ತ ತಾಂತ್ರಿಕ ಶ್ರವಣೋಚಿತಂ. ಸ್ಮೃತಿಗಳು, ಈಗ ಮನ್ವಾದ ಸ್ಮೃತಿಗಳು, ಆಮೇಲೆ ತಂತ್ರ ಗ್ರಂಥಗಳು, ತಾಂತ್ರಿಕ ಗ್ರಂಥಗಳು, ರಿಚುವಲ್ಸನ್ನು ಹೇಳ್ತಕ್ಕಂಥ ಗ್ರಂಥಗಳು, ಅದರ ಬಗ್ಗೆ ಕೇಳುವ ಆಸಕ್ತಿ ಮತ್ತು ಕೇಳಿದಾಗ ಗ್ರಹಣ ಮಾಡ್ತಕ್ಕಂಥ ಶಕ್ತಿ ಕೊಡ್ತಕ್ಕವ ಯಮ. ಅವನಿಬ್ಬರು ಆಯ್ತಲ್ಲ. ಆಮೇಲೆ ಷಡಂಗಗಳು, ವೇದಕ್ಕೆ 6 ಅಂಗಗಳಿವೆ. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ. ಇದರಲ್ಲಿ ಆಸಕ್ತಿ ಕೊಡ್ತಕ್ಕವ, ಷಡಂಗಗಳೆಲ್ಲ ಆಸಕ್ತಿ. ಇವತ್ತು ಸಂಸ್ಕೃತ ಪಂಡಿತರಲ್ಲಿ ವರ್ಣ ಡಿಸಪಿಯರ್ ಆಗಿಬಿಟ್ಟಿದ್ದಾರೆ. ಏನು ಯಾವ ಸಂಸ್ಕೃತ ಪಂಡಿತರು ಕಲಿಯೋಲ್ಲ ಇವತ್ತು. ಶಿಕ್ಷಾ, ಫೊನೆಟಿಕ್ಸ್, ಹೇಗೆ ಒಂದು ಶಬ್ದವನ್ನು ಉಚ್ಚಾರ ಮಾಡಬೇಕು ಅನ್ನೋದು ಮೊದಲು ಕಲಿಯುವ. ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ, ಒಂದು ಶಬ್ದವನ್ನು ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದನ್ನು ಮೊದಲು ಕಲಿಸಿಕೊಡ್ತಿದ್ದರು ಮುಂಚೆ. ಇವಾಗ ಇಂಗ್ಲೀಷಿಗೆ ಮಕ್ಕಳಿಗೆ ಫೊನೆಟಿಕ್ಸ್ ಹೇಳಿಕೊಡ್ತಾರೆ, ಬಟ್ ಸಂಸ್ಕೃತದಲ್ಲಿ ಅಥವಾ ಕನ್ನಡದಲ್ಲಿ ಹೇಳಿಕೊಡೋಲ್ಲ ನಮ್ಮಲ್ಲಿ. ಹಾಗಾಗಿ ಶಬ್ದವನ್ನು ಉಚ್ಚರಿಸುವುದು ಹೇಗೆ ಅನ್ನೋದು ಮರೆತು ಹೋಗಿದೆ. ನಿಮಗೆ ಉದಾಹರಣೆ ಹೇಳೋದಿದ್ದರೆ, ಸ್ವರಗಳಲ್ಲೇ ಅದೇ ಅ ಆ ಇ ಈ ಉ ಉ ಋ ಋ ಆಗಿಬಿಟ್ಟಿದೆ ಈಗ. ಆ ಒಂದು ಅಕ್ಷರವೇ ಇಲ್ಲ. ಅದು ಎಲ್ಲ ಶಾಲೆಗಳಲ್ಲಿ ಹಾಗೆ ಹೇಳ್ಕೊಡ್ತಿದ್ದು ನಾನು ಚಿಕ್ಕವನಿದ್ದಾಗ ಕೂಡ. ಋ ಋ ಅಂತ ಒಂದು ಅಕ್ಷರ ಯಾವ ಭಾಷೆಯಲ್ಲೂ ಇಲ್ಲ. ಅದರ ಉಚ್ಚಾರ ನಿಜವಾಗಿ ಲ್ ಅಂತ. ಅದು ಋ ಕಾರಣ ಏನು ಅಂದರೆ, ನಾವು ಟೈಪ್ ಸೆಟ್ ಮಾಡುವಾಗ ಲಾಕೆ ಋ ಒತ್ತಿನ ಹಾಗೆ ಟೈಪ್ ಸೆಟ್ ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ಅದನ್ನು ಓದೋದು ನಾವು. ಅದರ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ, ಅಕ್ಷರ ನೋಡಿ. ಆಮೇಲೆ ಈ ಒತ್ತಕ್ಷರ ದ್ವೇದದಲ್ಲಿ ಸಮೂಳ್ಹ ಮತ್ಸ್ಯ ಮಾಂಸುರೇ ಅಂತಿದೆ. ಅದು ಳ ಬರೆದು ಹಾ ಬರೀತಿದ್ರು. ಅದು ಸಮೂಳ್ಹ ಅಂತ ಓದ್ತೇವೆ, ಹಾಗೆ ಓದುವುದಲ್ಲ. ಇದೆಲ್ಲ ಏನಂದರೆ ಇದು ಶಿಕ್ಷಾ. ಒಂದು ಶಬ್ದವನ್ನು ಹೇಗೆ ಪ್ರೊನೌನ್ಸ್ ಮಾಡಬೇಕು. ಸಮೂಳ್ಹ ಅಂತ ಅಲ್ಲ, ಅದು ನಿಜವಾಗಿ ಸಮೂಳ್ ಢ, ಹಕಾರ ಅಲ್ಲ, ಅಲ್ಲಿ ಬೇಕಾದ್ದು ಢಕಾರ. ಅಂದರೆ ಅದು ಹಕಾರ ಡಕಾರಗಳ ಮಿಶ್ರಣದಿಂದ ಬರತಕ್ಕಂಥದ್ದು. ಅದು ನಿಜವಾಗಿ ಸಮೂಢ ಅನ್ನೋದು ಸಮೂಳ್ಢ. ಅದು ಸಮೂಳ್ಢ ಅಂತ ಅದನ್ನು ಹಾಗೆ ಒತ್ತಕ್ಷರದಾಗಿ ಹೇಳಬಾರ್ದು. ಅದು ಹೇಗೆ ಹೇಳಬೇಕು ಅಂದರೆ, ಸಮೂಢ ಮತ್ಸ್ಯ ಮಾಂಸೂರೇ, ಸಮೂಢ. ನಾನು ಳ ಢ ಎರಡು ಹೇಳ್ತಾ ಇದ್ದೇನೆ, ಅದರ ಒತ್ತಕ್ಷರ ಇಲ್ಲ. ಅಲ್ಲಿ ಒಂದೇ ಅಕ್ಷರದಾಗಿ ಹೇಳಬೇಕು, ಒತ್ತಕ್ಷರದಾಗಿ ಸಮೂಢ ಮತ್ಸ್ಯ. ಅಂದರೆ ಈಗ ಸಮೂಢ ಮತ್ಸ್ಯ ಮಾಂಸೂರೇ ಅಂತ ಹೇಳಿಕೊಡ್ತಾರೆ.
ಇದೆಲ್ಲ ನಮ್ಮಲ್ಲಿ ಶಿಕ್ಷಾ ಇಲ್ಲದೇ ಇರೋದ್ರಿಂದ ಆದದ್ದು. ಅಂದರೆ ಹೇಗೆ ಉಚ್ಚಾರ ಮಾಡಬೇಕು ಅನ್ನುವಂಥ ಶಿಕ್ಷಾಶಾಸ್ತ್ರ ತಪ್ಪಿ ಹೋಗಿರೋದರಿಂದ. ಆಮೇಲೆ ಕಾಖಾಗಾಘಗಳನ್ನು ಅನುನಾಸಿಕವಾಗಿ ಉಚ್ಚರಿಸಬೇಕು ಅನ್ನುವಂಥದ್ದೊಂದು ನಿಯಮ ಇದೆ. ಅದು ಎರಡು ಬಂದಾಗ, ಈಗ ಅಗ್ನಿ ಅನ್ನುವಲ್ಲಿ ಒಂದು ಗ್ ಮೂಗಿನಲ್ಲಿ ಮತ್ತೊಂದು ಗ ಕಂಠದಿಂದ, ಅಕ್ಕ ಒಂದು ಕಾಯಲ್ಲಿ ಒಂದು ಕಾಯಲ್ಲಿ, ಅದು ಅಕ್ಕ ಕಾ ಮೂಗಿನಿಂದ ಬರುತ್ತೆ. ಆಮೇಲೆ ಇದು ಅಂದರೆ ಈ ಅಕ್ಷರಗಳ ಉಚ್ಚಾರದ ವ್ಯತ್ಯಾಸವನ್ನು ಸರಿಯಾಗಿ ಹೇಳಿಕೊಡದೇ ಇದ್ದದ್ದರಿಂದ ತುಂಬ ತಪ್ಪಾಗಿ ಇವತ್ತು ಉಚ್ಚರಿಸ್ತೇವೆ. ಮತ್ತು ಅನುಸ್ವಾರದ ನಂತರ ಬಂದು ಎರಲವಗಳನ್ನು ಅನುನಾಸಿಕವಾಗಿ ಹೇಳಬೇಕು ಅಂತ ವೇದದ ನಿಯಮ. ತಚ್ಛಂಯೋ ರಾವಣೀಮಹೇ, ಅದನ್ನು ತಚ್ಛಂ ಯೋ ರಾವಣೀಮಹೇ ಅಂತ ಹೇಳ್ತಾರೆ. ಈಗ ಅದನ್ನು ಮುಂದಿನ ತಚ್ಛಂಯೋ, ಪವಿತ್ರಾಣಂ ಪವಿತ್ರೈನ್ಯೋ, ಪವಿತ್ರಂ ಯೋ ಅಲ್ಲ ಪವಿತ್ರೈನ್ಯೋ, ಮಂಗಳಾನಾಂಚ ಮಂಗಲಂ. ಹೀಗೆ ಅನುಸ್ವಾರ ಬಂದಾಗ ಅದನ್ನು ಉಚ್ಚಾರ ಮಾಡೋ ವಿಧಾನ ಇದೆಲ್ಲ ಇವತ್ತು ವೇದವು ಕಲಿಯೋರಲ್ಲೇ ಮರೆತು ಹೋಗಿದೆ. ಇಂತಹ ತುಂಬ ಸಂಗತಿಗಳಿವೆ. ಅದಕ್ಕೋಸ್ಕರ ಶಿಕ್ಷಾವನ್ನು ಮೊದಲು ಕಲಿಯಬೇಕು. ಅಂದರೆ ಯಾವುದು ಉಚ್ಚಾರ ಶುದ್ಧಿ ಮೊದಲು, ಆಮೇಲೆ ಅರ್ಥಶುದ್ಧಿ. ಉಚ್ಚಾರವನ್ನು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಮಾಡಬೇಕು ಅನ್ನುವಂಥದ್ದು ಪ್ರಾಚೀನ. ನಮ್ಮಲ್ಲಿ ಈಗ ಎಲ್ಲರೂ ಫಲ ಹೇಳೋದೇ ಇಲ್ಲ ಯಾರು ಕೂಡ. ಯಾಕೆಂದರೆ FALE ಫಲ, ದೇವರಿಗೆ ಫಲ ಕಾಣಿಕೆ, ಸ್ವಾಮಿಗಳಿಗೆ ಫಲ ಅದು ಯಾವ ಭಾಷೆ ಗೊತ್ತಿಲ್ಲ. ಯಾಕೆಂದರೆ ಫಲ ಅಂತ ಒಂದು ಶಬ್ದವೇ ಕನ್ನಡದಲ್ಲಿಲ್ಲ. ಇಟ್ ಮಸ್ಟ್ ಬಿ ಫಲ ಆಗಬೇಕಲ್ವಾ. ಮರೆತು ಹೋಗಿದೆ. ಇಂಗ್ಲೀಷ್ಗೆ ಓದಿದ ಮೇಲೆ ಇಂಗ್ಲೀಷ್ನ ಪ್ರೊನೌನ್ಸಿಯೇಷನ್ ಇದಕ್ಕೆ ಮಿಕ್ಸ್ಅಪ್ ಮಾಡಿ ಉಚ್ಚಾರ ಮಾಡ್ತಾರೆ. ಹಾಗಾಗಿ ಇಂಥ ಎಲ್ಲಗಳನ್ನು ತಿದ್ದಿಕೊಂಡು ಕರೆಕ್ಟಾಗಿ ಉಚ್ಚಾರ ಮಾಡತಕ್ಕಂಥ ಶುದ್ಧ ಉಚ್ಚಾರದ ವಿಧಾನ ಅದು ಶಿಕ್ಷಾ. ಅದು ಆಮೇಲೆ ಕಲ್ಪ ಅಂದರೆ ಮಂತ್ರಗಳನ್ನು ಯಾವ್ಯಾವ ರೀತಿ ವಿಧಾನದಲ್ಲಿ ವಿನಿಯೋಗಿಸಬೇಕು ಅಂತ, ರಿಚುವಲ್ಸ್, ಯಜ್ಞಯಾಗಗಳಲ್ಲಿಯೋ ಪೂಜೆಯಲ್ಲಿಯೋ ಜಪದಲ್ಲಿಯೋ ಮಂತ್ರಗಳನ್ನು ಹೇಗೆ ವಿನಿಯೋಗಿಸಬೇಕು ಅನ್ನುವಂಥ ವಿಧಾನಗಳನ್ನು ಹೇಳ್ತಕ್ಕಂಥ ಭಾಗ ಕಲ್ಪ. ಮತ್ತು ವ್ಯಾಕರಣ ಅಂದರೆ ಗೊತ್ತಿದೆ ನಮಗೆ. ಈಗ ಅದು ಹೇಗೆ ಶಬ್ದ ನಿಷ್ಪತ್ತಿ ಹೇಗಾಯಿತು ಅನ್ನೋದನ್ನು ಗ್ರಾಮ್ಯಾಟಿಕಲಿ ಅದನ್ನು ಪ್ರೂವ್ ಮಾಡೋದು ವ್ಯಾಕರಣ. ನಿರುಕ್ತಮ್ ಆಮೇಲೆ ಶಬ್ದದ ಎಟಿಮಾಲಜಿ, ಅದು ಆ ಶಬ್ದ ವ್ಯಾಕರಣ ಶಬ್ದ ನಿಷ್ಪತ್ತಿಯನ್ನು ಮಾತ್ರ ಹೇಳುತ್ತೆ. ಅದರ ನಿರ್ವಚನ ಅಂದರೆ ಅದರಲ್ಲಿ ಇರತಕ್ಕಂಥ ಅರ್ಥದ ನಿರ್ವಚನಕ್ಕೆ ಅದಕ್ಕೇನು ಸಂಬಂಧ ಇಲ್ಲ. ಈ ಉದಾಹರಣೆ ಹೇಳ್ತೇನೆ ನೋಡಿ. ಗೌಹು ಅಂತ ಒಂದು ಶಬ್ದ ಇದೆ. ಅದು ನಾವು ಗೌಹು ಅನ್ನೋದನ್ನು ನಾವು ಗೋವು ಅಂತೇವೆ. ಇಂಗ್ಲೀಷ್ನೆಲ್ಲ ಕವು ಅಂದರು, ಎಲ್ಲವೂ ಗೌಹು ಅನ್ನೇ ಬಂದದ್ದು. ಕವು ಕೂಡ ಅದು ಅದರ ಕರೆಕ್ಟ್ ಫಾರ್ಮು. ಗೌಹು ಅನ್ನೋದು ಕವು ಆಯಿತು. ಗೌಹು ಅನ್ನೋದು ಶಬ್ದ ಹೇಗಾಯಿತು ಅನ್ನೋದನ್ನು ವ್ಯಾಕರಣ ಹೇಳ್ತದೆ. ಏನು ಅಂದರೆ ಗಚ್ಚತಿ ಅನ್ನುವ ಧಾತು, ಗಮು ಧಾತು, ಅದಕ್ಕೆ ಡೋಸ್ ಪ್ರತ್ಯಯ ಬಂದು ಗೌಹು ಆಯಿತು ಅಂತ. ಗಮೇರ್ ಡೋಸ್ ಅಂತ ಅದು ಸೂತ್ರ ಬರೀತು. ಡೋಸ್ ಪ್ರತ್ಯಯ. ಬಟ್ ಏನು ಹಾಗಂದರೆ ಗಚ್ಚತಿ ಇತಿ ಗೌಹು, ಗಚ್ಚತಿ ಅಂತ ಚಲಿಸುವಂಥದ್ದು ಅಂತ. ಅಂದರೆ ನಾಯಿಯೂ ಗಚ್ಚತಿ, ಮನುಷ್ಯನೂ ಗಚ್ಚತಿ. ವೈನಾಟ್ ಮನುಷ್ಯ ಗೌಹು. ಮನುಷ್ಯ ಯಾಕೆ ಗೋವಲ್ಲ, ನಾಯಿ ಯಾಕೆ ಗೋವಲ್ಲ? ಇದಕ್ಕೆ ವ್ಯಾಕರಣ ಉತ್ತರ ಕೊಡೋಲ್ಲ. ಅದಕ್ಕೆ ಎಟಿಮಾಲಜಿ ಬರ್ತದೆ. ಎಟಿಮಾಲಜಿಯಲ್ಲಿ ಗೌಹು ಅಂದರೆ ಗಚ್ಚತಿ ಅಲ್ಲ, ಸರ್ವಾತ್ಮನ ಉಪಯೋಗಂ ಗಚ್ಚತಿ ಇತಿ ಗೌಹು ಅಂತ. ಅದರ ಎಲ್ಲವೂ ಉಪಯೋಗಕ್ಕೆ ಬರುವಂಥದ್ದು. ಮಲಮೂತ್ರ ಕೂಡ ಇದು ಯಾವ ಪ್ರಾಣಿಗೂ ಇಲ್ಲ. ಅದರ ಮಲವೂ ಕೂಡ ಶುದ್ಧೀಕಾರಕ. ಬೇರೆ ಪ್ರಾಣಿಗಳ ಮಲ ಯಾರಾದರೂ ಹತ್ತಿರ ಸುಳಿಯೋಲ್ಲ. ಗೋವಿನ ಮಲ ತಂದು ಒಳಗೆ ಸಗಣಿ ಸಾರಿಸ್ತೇವೆ ನಾವು. ಸೊ ಕೌಡಂಗ್ ಈಸ್ ಆಲ್ಸೋ ಪ್ಯೂರ್. ಅದರ ಯೂರಿನ್ ಆ್ಯಂಡ್ ಡಂಗ್ ಎವ್ರಿಥಿಂಗ್ ಅದನ್ನು ನಾವು ಪಂಚಗವ್ಯದಲ್ಲಿ ಪ್ರದರ್ಶನ ಮಾಡ್ತೇವೆ. ಇವತ್ತು ಗೊತ್ತಾಗಿದೆ, ದನದ ಮೂತ್ರವನ್ನು ಪ್ಯೂರಿಫೈ ಮಾಡಿ ಅದನ್ನು ದಿನ ತಗೊಳ್ತಾ ಇದ್ದರೆ ಅದು ಕ್ಯಾನ್ಸರ್ ಗುಣ ಮಾಡುತ್ತೆ ಅನ್ನೋದು ಇವಾಗ ಗೊತ್ತಾಗಿದೆ. ಇವಾಗ ಬಹಳ ಜನ ಕ್ಯಾನ್ಸರಿಗೋಸ್ಕರ ಅದನ್ನು ತಗೊಳ್ತಾ ಇದ್ದಾರೆ. ಅದು ಇವತ್ತು ಮೆಡಿಸಿನ್ನಾಗಿ ಅಂಗಡಿಯಲ್ಲಿ ಮಾರಾಟಕ್ಕೆ ಬರ್ತದೆ. ಇದು ಕ್ವಾಲಿಟಿ ಅದರದ್ದು. ಸೊ ಅದರ ಮಲಮೂತ್ರ ಕೂಡ ರೋಗ ಪರಿಹಾರಕವಾಗಿ ಶುದ್ಧೀಕಾರಕವಾಗಿ ಉಪಯೋಗಕ್ಕೆ ಬರುತ್ತೆ ಅಂತ. ಎಲ್ಲವೂ ಯಾವುದು ವೇಸ್ಟ್ ಆಗೋದಿಲ್ಲವೋ ಅದು ಗೌಹು. ಇದು ಎಟಿಮಾಲಜಿ. ವ್ಯಾಕರಣಕ್ಕೆ ಇದು ಸಂಬಂಧ ಇಲ್ಲ. ಶಬ್ದ ಹೇಗೆ ನಿಷ್ಪತ್ತಿ ಆಯಿತು ಅನ್ನೋದನ್ನು ಹೇಳಿ ಆ ಶಬ್ದದ ನಿರ್ವಚನ ಗೊತ್ತಾಗ್ಬಿಟ್ರೆ ಈ ಒಂದು ಇತಿಹಾಸ ಗೊತ್ತಾಗ್ಬಿಡುತ್ತೆ ನಮಗೆ. ಪ್ರಾಣಿ ಇಡೀ ನೇಚರ್ ಗೊತ್ತಾಗ್ಬಿಡುತ್ತೆ. ಹಾಗೆ ಇದಾದಮೇಲೆ ಜ್ಯೋತಿಷದಲ್ಲಿ ಎರಡಿದೆ. ಒಂದು ಎಸ್ಟ್ರಾಲಜಿ, ಮತ್ತೊಂದು ಎಸ್ಟ್ರಾನಮಿ. ಮೂಲತಃ ಜ್ಯೋತಿಷ ಅಂದರೆ ಎಸ್ಟ್ರಾನಮಿ, ಮ್ಯಾಥಮೆಟಿಕಲ್ ಆಸ್ಪೆಕ್ಟ್, ಅದು ಗಣಿತ ಭಾಗ.
ಅದು ಯಾಕೆ ಬೇಕು ಅಂದರೆ ಪ್ರತಿದಿನ ಸೂರ್ಯಚಂದ್ರರ ಗತಿಯನ್ನು ಕೌಂಟ್ ಮಾಡಿ ಅದರ ಅಂತರದಿಂದ ಇವತ್ತು ಯಾವ ತಿಥಿ ಅಂತ ತೀರ್ಮಾನ ಮಾಡೋದಕ್ಕೆ. ಅದನ್ನು ವಿಶೇಷವಾಗಿ ಏಕಾದಶಿ ಯಾವತ್ತು, ಈ ಉಪೋಷಣ ಸಿದ್ಧಯೇ, ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಯಾವತ್ತೂ ಏಕಾದಶಿನ ಕರೆಕ್ಟ್ ಗೊತ್ತಿರದಿದ್ದರೆ ಉಪವಾಸ ಮಾಡೋದು ಅಸ್ತವ್ಯಸ್ತ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸರಿಯಾದ ತಿಥಿಯ ನಿರ್ಣಯಕ್ಕೋಸ್ಕರ ವೇದ ಕಾಲದಲ್ಲಿ ಗಣಿತವನ್ನು ಬಳಸ್ತಿದ್ರು. ಅದು ವೇದಾಂಗ. ಮತ್ತು ಅಷ್ಟೇ ಅಲ್ಲ, ಯಜ್ಞಯಾಗಗಳು ಮಾಡಬೇಕಾಗಿದ್ದರೆ ಅದನ್ನು ಇಂಥ ದಿನ ಪವಿತ್ರವಾದ ದಿನವನ್ನು ಆರಿಸಿ ಮಾಡ್ತಿದ್ರು. ಅದೆಲ್ಲ ಬರೀ ಗಣಿತಕ್ಕೆ ಸಂಬಂಧಪಟ್ಟದ್ದು. ಕ್ರಮೇಣ ಆ ಗಣಿತ ಡೆವಲಪ್ ಆಯಿತು. ಡೆವಲಪ್ ಆಗಿ ಅದನ್ನು ಬೇರೆ ಬೇರೆ ಅಬ್ಸರ್ವೇಷನ್ ಮಾಡಲಿಕ್ಕೆ ಹತ್ತಿದ್ರು. ಅದರಿಂದ ಅದು ಎಸ್ಟ್ರಾಲಜಿ ಆಯಿತು, ಫಲಜ್ಯೋತಿಷ. ಯಾಕೆಂದರೆ ಅಬ್ಸರ್ವೇಷನ್ ಅದು ಪ್ರತಿಯೊಂದು ಘಟನೆಗೂ ಕೂಡ ಈ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ಇಂಟರ್ಲಿಂಕ್ ಇದೆ. ಅದು ತನ್ನಷ್ಟಕ್ಕೆ ತಾನು ಆಕಸ್ಮಿಕವಾಗಿ ಏನೂ ಆಗುವುದಿಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂತು. ಹಾಗಾಗಿ ಮನುಷ್ಯ ಹೋಗ್ತಾನೆ, ಆವಾಗ ಒಂದು ಬೆಕ್ಕು ಅಡ್ಡ ಹೋಯಿತು. ಅದು ಯಾಕೆ ಆವಾಗಲೇ ಹೋಯಿತು? ನಾನು ಹೋಗೋ ಮುಂಚೆ ಯಾಕೆ ಹೋಗಲಿಲ್ಲ, ಅಥವಾ ನಾನು ಹೋದ ಮೇಲೆ ಯಾಕೆ ಹೋಗಲಿಲ್ಲ? ದಟ್ ಮಸ್ಟ್ ಬಿ ಎ ರೀಸನ್. ಇದೇನು ಅಂದರೆ ಜಗತ್ತಿನಲ್ಲಿ ಯಾವುದೂ ಕೂಡ ಆಕಸ್ಮಿಕವಾಗಿ ನಡೆಯುವುದಿಲ್ಲ ಅನ್ನುವುದರಿಂದ ಜ್ಯೋತಿಷ್ಯದ ಶಕುನಶಾಸ್ತ್ರ ಬೆಳೆಯಿತು. ಅದಕ್ಕೊಂದು ಕಾರಣ ಇರಲೇಬೇಕು. ಯಾವುದೂ ಕೂಡ ನಮ್ಮಲ್ಲಿ ಕೋಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಆಕ್ಸಿಡೆಂಟಲ್. ದರ್ ಇಸ್ ನಥಿಂಗ್ ಆಕ್ಸಿಡೆಂಟಲ್. ಪ್ರತಿಯೊಂದಕ್ಕೂ ಒಂದು ದರ್ ಮಸ್ಟ್ ಬಿ ಎ ರೀಸನ್ ಬಿಹೈಂಡ್ ಎವ್ರಿಥಿಂಗ್, ಎವ್ರಿ ಇನ್ಸಿಡೆಂಟ್. ಅದು ಆಕ್ಸಿಡೆಂಟಲ್ ಅಂತ ಒಂದು ಸಂಗತಿಯೇ ಇಲ್ಲ ಅನ್ನೋದನ್ನು ತೀರ್ಮಾನಕ್ಕೆ ಬಂದರು. ಅದರಿಂದ ಅದರ ಫಲಜ್ಯೋತಿಷ್ಯ ಬೆಳೆಯಿತು. ಇಡೀ ಪ್ರಪಂಚ ತೃಣವಪಿನ ಚಲತಿ, ಪ್ರತಿಯೊಂದು ಹುಲ್ಲಿನ ಚಲನೆ ಹಿಂದೆಯೂ ಒಂದು ಮ್ಯಾಥಮೆಟಿಕ್ಸ್ ಇದೆ. ಅದರಿಂದ ಆ ಮ್ಯಾಥಮೆಟಿಕ್ಸ್ ಎಲ್ಲ ಅದರ ಅಬ್ಸರ್ವೇಷನಿಂದ ಫಲಕ್ಕೆ ಕನ್ವರ್ಟ್ ಮಾಡಿದ್ರು. ಅಂದರೆ ಹೇಗೆ ಚಲನೆ ಆದರೆ ಹೇಗೆ ಆಗತ್ತೆ ಅನ್ನೋದ್ರ ಅಬ್ಸರ್ವೇಷನಿಂದ ಫಲಜ್ಯೋತಿಷ್ಯ ಬಂತು. ಆಮೇಲೆ ಇದಾಯಿತು, ಇದು ವೇದಾಂಗಗಳು. ಆಮೇಲೆ ಛಂದಸ್ಸು, ಮೀಟರ್. ಒಂದು ಶಬ್ದದ ಪದ್ಯಕ್ಕೆ ಯಾವ ಮೀಟರ್ ಉಂಟು ಅದೇ ನಾವು ಹೇಳ್ತೇವೆ. 5-6 ಪ್ರಸಿದ್ಧವಾದ ಮೀಟರ್ಗಳು ಹೇಳಿದೆ. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ ಅಂತ. ಆಮೇಲೆ ಮತ್ತೆ 7 ಮಹಾ ಛಂದಸ್ಸುಗಳಿವೆ. ಇನ್ನೂ ದೊಡ್ಡ ಛಂದಸ್ಸುಗಳಿವೆ. ಒಟ್ಟು ಇವು ಛಂದಸ್ಸುಗಳು. ಛಂದಸ್ಸುಗಳನ್ನು ಯಾಕೆ ತಿಳ್ಕೋಬೇಕು ಅಂದರೆ ಅದರ ನಡೆ ಹೇಗಿರಬೇಕು ಅಂತ. ಇದು ಒಂಥರದ, ಯಾಕೆಂದರೆ ನಾನು ಮೊನ್ನೆ ಹೇಳಿದ್ದೆ, 7 ಛಂದಸ್ಸುಗಳಿಗೆ 7 ಸ್ವರಗಳಿಗೂ ಸಂಬಂಧ. ಗಾಯತ್ರಿ ಷಡ್ಜ, ಉಷ್ಣಿಕ್ಕಿಗೆ ಋಷಭ, ಅನುಷ್ಟುಪ್ಪಿಗೆ ಗಾಂಧಾರ. ಹೀಗೆ 7 ಸ್ವರಗಳ ಸ್ಥಾಯಿಯಲ್ಲೇ ಅದನ್ನು ಹಾಡಬೇಕು. ಸೊ 7 ಸ್ವರಗಳ ಶ್ರುತಿ ಮಾಡಿ, ಅದರಿಂದ ಅದಕ್ಕೆ ಶ್ರುತಿ ಅಂತ ಹೆಸರು. ಅದಕ್ಕೆ ಶ್ರುತಿ ಮಾಡಿ ಆ ಶ್ರುತಿಯಲ್ಲೇ ಹಾಡಬೇಕು. ಒಂದು ಕಾರಣ. ಅದಕ್ಕೋಸ್ಕರ ಛಂದಸ್ಸಿನ ಪರಿಜ್ಞಾನ ಬೇಕು. ಅಂದರೆ ಅದನ್ನು ಹೇಗೆ, ಯಾವ ಶ್ರುತಿಯಲ್ಲಿ ಆ ಯಾವ ನಡೆ, ಅದಕ್ಕೆ ರಿದಮ್ ಹೇಗೆ ಅಂತ, ಶ್ರುತಿ ಹೇಗೆ, ರಿದಮ್ ಹೇಗೆ ಅಂತ. ಮತ್ತೊಂದು, ಪ್ರತಿಯೊಂದು ಛಂದಸ್ಸಿಗೆ ಬೇರೆ ಬೇರೆ ದೇವತೆಗಳಿದ್ದಾರೆ. ಆ ಛಂದಸ್ಸಿನ ಅಭಿಮಾನಿ ದೇವತೆಗಳು ನಮ್ಮ ಬಾಯಿಯಿಂದ ಆ ಮಂತ್ರವನ್ನು ಸ್ವಚ್ಛವಾಗಿ ನುಡಿಸಲಿ ಅನ್ನೋದಕ್ಕೋಸ್ಕರ ಆ ದೇವತೆಗಳನ್ನು ಪ್ರಾರ್ಥನೆ ಮಾಡೋದು. ಹೀಗೆ 6 ಅಂಗಗಳು ವೇದದಲ್ಲಿ: ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ, ಛಂದ. ಇದು ವೇದಾಂಗಗಳಲ್ಲಿ ಆಸಕ್ತಿ ತೋರಿಸುವಂಥವನು ವರುಣ. ಸೊ ವರುಣ ಒಳಗಿಂದ ಆನಾದರೆ ವೇದಾಂಗಗಳನ್ನು ಅಧ್ಯಯನ ಮಾಡಬೇಕು ಅನ್ನೋ ಆಸಕ್ತಿ ಬರುತ್ತೆ. ಈಗ ಯಾಕೋ ವರುಣ ನಿದ್ರೆ ಮಾಡಿಬಿಟ್ಟಿದ್ದಾನೆ. ಸಂಸ್ಕೃತ ಪಂಡಿತರಲ್ಲಿ ವರುಣ ಕೆಲಸ ಮಾಡ್ತಾ ಇಲ್ಲ, ಈ ಸ್ಲೀಪಿಂಗ್. ವೇದಾಂಗವನ್ನು ಯಾರೂ ಅಧ್ಯಯನ ಮಾಡೋಲ್ಲ. ಬೆಂಗಳೂರಿನಲ್ಲಿ ತಮಾಷೆ ಏನು ಅಂದರೆ, ನಾನು ವೈದಿಕ ಛಂದೋ ಮೀಮಾಂಸಾ ಅಂತ ಒಂದು ಉಪನಿಷತ್ ಚಂದ್ರಿಕಾಗಿ ಒಂದು ಚಾಪ್ಟರ್ ಬರೆದೆ. ವೈದಿಕ ಛಂದಸ್ಸುಗಳ ವಿಶ್ಲೇಷಣೆ, ಯಾವ್ಯಾವ ಬಗೆಯ ಛಂದಸ್ಸುಗಳು ವೇದದಲ್ಲಿವೆ ಅಂತ. ಯಾಕೆಂದರೆ ವೇದದ ಛಂದಸ್ಸುಗಳು ಬಹಳ ರೋಚಕವಾಗಿವೆ. ಅವರು ಎಷ್ಟು ಚಂದ ಅಂದರೆ, ಈಗ 24 ಅಕ್ಷರದ ಛಂದಸ್ಸು, 8 3 24. ಅದಕ್ಕೆ ಅವರು ಏನು ಅಂದರೆ, ಅದನ್ನು ನೋಡಿ ತಮಾಷೆ, 8 3 24 ಉಂಟಲ್ಲ, ಅದು ಸಪೋಸು 7 8 7 ಇದ್ದರೆ ಆ ಮಧ್ಯದ್ದು ದೊಡ್ಡದಾಯ್ತಲ್ವ, ಅದಕ್ಕೆ ಅವ್ರು ಏನು ಹೆಸರು ಗೊತ್ತುಂಟ? ಪಿಪೀಲಿಕಾ ಮಧ್ಯ ಗಾಯತ್ರಿ. ಯಾವ ಇರುವೆ ಆಚೀಚೆ ಸಣ್ಣ, ಮಧ್ಯ ದೊಡ್ಡ. ಈಗ ಅದನ್ನು ಅಲ್ಲ, ಮಧ್ಯ ಸಣ್ಣದಿರುತ್ತೆ, ಮಧ್ಯ ಅಕ್ಷರ ಕಮ್ಮಿದ್ದು ಆಚೀಚೆ 8 8 ಹೇಳಿದರೆ, ಇರುವೆ ಆಚೀಚೆ ಡುಬ್ಬಿರುತ್ತೆ, ಮಧ್ಯ ಸಣ್ಣದು. ಪಿಪೀಲಿಕಾ ಮಧ್ಯ ಗಾಯತ್ರಿ ಅಂತಾರೆ. ಯಾವ ಛಂದಸ್ಸ ಮಧ್ಯದಲ್ಲಿ 1 ಅಕ್ಷರ ಕಮ್ಮಿದ್ರೆ ಅದಕ್ಕೆ ಪಿಪೀಲಿಕಾ ಮಧ್ಯ ಅಂತ. 6 7 8 ಇದ್ದರೆ ವರ್ಧಮಾನ ಅಂತ.
8, 7, 6 ಇದ್ದರೆ ರಸಿಯಸಿ ಅಂತ ಇಡೀ ತಿಳ್ಕೊಂಡು ಹೋಗುವಂತಹದ್ದು. ಆಮೇಲೆ ಮಧ್ಯ ದೊಡ್ಡದಿದ್ದು ಆಚೀಚೆ ಕಮ್ಮಿ ಇದ್ದರೆ ಯವ ಮಧ್ಯ, ಗೋಧಿ ಹಾಗೆ, ಅದು ಗೋಧಿ ದಪ್ಪ ಇರ್ತದೆ. ಅಂದರೆ ಆ ಛಂದಸ್ಸುಗಳಿಗೆಲ್ಲ ಒಂದು ಸುಂದರವಾದ ಪ್ರಾಕೃತಿಕವಾದಂತಹ ಹೆಸರು ಕೊಡ್ತಾರೆ. ಅದೆಲ್ಲ ಅಂಥದ್ದು ಅಪೂರ್ವ ಸಂಗತಿಗಳು ಛಂದಸ್ಸಿನಲ್ಲಿ ಲೋಕದಲ್ಲಿಲ್ಲ. ಅದು ಅಂತಹ ತುಂಬ ಇದೆ. ಅದಕ್ಕೋಸ್ಕರ ಅದನ್ನೇ ವೈದಿಕ ಛಂದಸ್ಸುಗಳಲ್ಲಿರುವ ವೆರೈಟಿ ಮತ್ತು ಸೊಬಗನ್ನು ಕುರಿತು ನಾನೊಂದು ಪುಸ್ತಕ ಬರೆದೆ. ಅದು ಬರೆದ ಮೇಲೆ ಏನಾಯಿತು ಅಂದರೆ ಬೆಂಗಳೂರಿನಲ್ಲಿ ಅನೇಕ ಜನ ಪಂಡಿತರು ಹೇಳಿದರು, ನೀವು ಬರೆದರೆ ಸಾಲದು, ಅದನ್ನು ಕ್ಲಾಸ್ ಮಾಡಿ. ಯಾಕೆಂದರೆ ಬರೆದು ಕೊಟ್ಟರು ನಮಗೆ ಅರ್ಥ ಆಗೋಲ್ಲ, ಅದು ನೀವು ಅದನ್ನು ಕ್ಲಾಸ್ ಮಾಡಿ ಅಂತ. ಇಷ್ಟು ಆ ಛಂದಸ್ಸಿನ ಬಗ್ಗೆ ಅಥವಾ ಆ ವೇದಾಂಗಗಳ ಬಗ್ಗೆ ವಿಸ್ಮೃತಿ ಬಂದುಬಿಟ್ಟಿದೆ. ಶಿಕ್ಷಾ ಗೊತ್ತಿಲ್ಲ, ವ್ಯಾಕರಣ ಸರಿಯಾಗಿ ಗೊತ್ತಿಲ್ಲ, ಎಟಿಮಾಲಜಿ ಗೊತ್ತೇ ಇಲ್ಲ, ಜ್ಯೋತಿಷ್ಯ ಗೊತ್ತಿಲ್ಲ, ಛಂದಸ್ಸು. ಈ ವೇದಾಂಗಗಳು ತುಂಬ ರೋಚಕವಾದಂಥ ಸಬ್ಜೆಕ್ಟ್ ಅದು. ಎಟಿಮಾಲಜಿ ಅಂತೂ ಬಹಳ ಅದ್ಭುತ. ಒಂದು ಶಬ್ದದ ಎಟಿಮಾಲಜಿ ಗೊತ್ತಾದಾಗ ನಮಗೆ ಒಂದು ಇತಿಹಾಸ ಟ್ರೇಸ್ ಮಾಡಲಿಕ್ಕೆ ಬರುತ್ತೆ. ಈಗ ನೋಡಿ, ದೇವರ ಅಂತ ಒಂದು ಶಬ್ದ ಇದೆ. ದೇವರ ಅಂದರೆ ಅಣ್ಣನ ತಮ್ಮ, ಅಂದರೆ ಗಂಡನ ತಮ್ಮ. ಗಂಡನ ತಮ್ಮನಿಗೆ ದೇವರ ಅಂತ ಯಾಕೆ ಹೆಸರು ಅಂದರೆ ಅದರಿಂದ ನಮಗೆ ಇದು ಒಂದು ಕಾಲದ ದೇಶದ ಸಂಸ್ಕೃತಿ ಗೊತ್ತಾಗುತ್ತೆ. ದೇವರ ಅಂದರೆ ದ್ವಿತೀಯ ಎರಡನೇ ಗಂಡ ಅಂತ. ಅಂದರೆ ಒಂದು ವೇಳೆ ಗಂಡ ಸತ್ತರೆ ಗಂಡನ ತಮ್ಮನನ್ನು ಮದುವೆ ಆಗ್ತಿದ್ರು ಹಿಂದೆ. ಅದು ಜ್ಯೂಸ್ನಲ್ಲಿ ಆ ಸಂಪ್ರದಾಯ ಇತ್ತು, ಭಾರತದಲ್ಲಿ ಇತ್ತು. ಇಷ್ಟಿನಲ್ಲಿ ಅದೇ ಇತ್ತು. ಅದು ಜೂಗಳಲ್ಲಿ ಕಂಪಲ್ಸರಿ ಅದು ಅಣ್ಣನ ತಮ್ಮನನ್ನು ಮದುವೆ ಆಗಬೇಕು ಅಂಥದ್ದು ಫಿಲ್ಮೇ ಬಂದಿತ್ತು ಒಂದು. ಹಾಗೆ ಹಿಂದೆ ಅದರಿಂದಲೇ ವಾಲಿ ಸತ್ತಾಗ ವಾಲಿಯ ಹೆಂಡತಿಯನ್ನು ಸುಗ್ರೀವ ಮದುವೆ ಆದ. ಅದು ಅಪರಾಧ ಆಗಲಿಲ್ಲ. ಅದು ಸುಗ್ರೀವನ ಹೆಂಡತಿಯನ್ನು ವಾಲಿ ಪರಿಗ್ರಹಿಸಿದ ಅಪರಾಧ ಆಯಿತು. ಅಂದರೆ ಅಣ್ಣನ ಸತ್ತಾಗ ಅಣ್ಣನ ಹೆಂಡತಿ ತಮ್ಮನನ್ನು ಒಲಿಸಬೇಕು ಅನ್ನುವಂಥದ್ದು ಅದು ಆ ಕಾಲದ ಒಂದು ದೇಶ ಸಂಸ್ಕೃತಿ ಆಗಿದೆ. ಆದ್ದರಿಂದ ತಮ್ಮನಿಗೆ ಹೆಸರು, ಅಣ್ಣನ ತಮ್ಮನಿಗೆ ಗಂಡನ ತಮ್ಮನ ಹೆಸರು ದ್ವಿತೀಯವರ ಅಂತ, ದೇವರ ಎರಡನೇ ಗಂಡ ಅಂತ, ಸಾವಿರ ಸ್ಟೆಪಿನಿ ಅಂತ. ಹೌದು ಹೌದು, ದೇವರು ಅಂತ ಅನ್ನೋದು ಎಲ್ಲ ಭಾಷೆಯಲ್ಲೂ ಬಂದಿದೆ. ಅದು ಕೊಂಕಣಿಯಲ್ಲೂ ದೇವರು ಅಂತಾರೆ, ಎಲ್ಲ ಭಾಷೆಯಲ್ಲಿ ಬಂದಿದೆ. ಹಾಗೆ ಒಂದು ಶಬ್ದದಿಂದ ಒಂದು ಕಾಲದಲ್ಲಿ ಈ ಸಂಸ್ಕೃತಿ ಜೀವನ ಹೇಗಿತ್ತು, ಜೀವನ ಕ್ರಮವನ್ನು ಊಹಿಸ್ಬೋದು. ಅದಕ್ಕೋಸ್ಕರ ನಿರ್ವಚನ ಅನ್ನೋದು ಬಹಳ ಮಾತು. ಈಗ ನೋಡಿ, ಗೋವು ಅನ್ನೋ ಶಬ್ದವೇ ಹೇಳಿದ್ನಲ್ಲ, ಅದು ಇಡೀ ಗೋವಿನ ಒಂದು ಇತಿಹಾಸ ಬಂದು ಹೋಯಿತು. ಹಾಗೆ ಅದು ಅದು ತುಂಬ ರೋಚಕವಾಗಿರತಕ್ಕಂಥ ನಿರ್ವಚನ. ಇದು ಅದೆಲ್ಲ ಇವತ್ತು ಅಧ್ಯಯನದಲ್ಲಿ ಇಲ್ಲವೇ ಇಲ್ಲ. ಇವತ್ತು 12 ವರ್ಷ ಓದ್ತಾರೆ, ವಿದ್ವತ್ ಅವ್ರು ವಿದ್ವತ್ ಇದು ಟೈಟಲ್ ಬರುತ್ತೆ, ಸಂಸ್ಥೆ ವಿದ್ವತ್ ಬರುತ್ತೆ, ಪರೀಕ್ಷೆಯಲ್ಲಿ ವಿದ್ವತ್ ಪರೀಕ್ಷೆ ಪಾಸ್ ಆಗ್ತಾರೆ. ಏನೂ ಗೊತ್ತಿರೋದಿಲ್ಲ ದೇವದಲ್ಲಿ ಅಂತ. ಭಾಳ ಸಂತೋಷದಿಂದ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಿರೋದಿಲ್ಲ. ದೇವ್ರು ಬಿ ವೆರಿ ಹ್ಯಾಪಿ. ಇದು 6 ಅಂಗಗಳ ಬಗ್ಗೆ ನಮಗೆ ಆಸಕ್ತಿ ಕೆದರಿಸಿ ಕಿವಿಯಲ್ಲಿ ಅದನ್ನು ಕೇಳುವ ಇಚ್ಛೆ ಹುಟ್ಟಿಸುವವನು ವರುಣ. ಆಮೇಲೆ ಮಿತ್ರ ಮತ್ತು ಕುಬೇರ ಇಬ್ಬರು ಉಳಿದ್ರಿ. ಯಮ ವರುಣ ಆಯಿತು. ಚಂದ್ರ ಸೋಮ, ಚಂದ್ರ ಯಮ ವರುಣ. ಆಮೇಲೆ ಅನಂತರದವ ಮಿತ್ರ, ಕೊನೆಯ ಮಿತ್ರ 18ನೇ ಕಕ್ಷೆಯಲ್ಲಿದ್ದಾನೆ. ವರುಣ 18ನೇ ಕಕ್ಷೆ, ಅದು ಕುಬೇರ 18ನೇ ಕಕ್ಷೆಯಲ್ಲಿದ್ದಾನೆ. ಮಿತ್ರ ಏನು ಮಾಡ್ತಾನೆ ಅಂದರೆ ಒಂದು ರೀತಿಯಿಂದ ನೀತಿಶಾಸ್ತ್ರ, ಅಂದರೆ ನಮ್ಮಲ್ಲಿ ಎಲ್ಲ ಎಥಿಕ್ಸು, ಸೋಷಿಯಾಲಜಿ ಎಲ್ಲ ಬಂತದಲ್ಲಿ. ನೀತಿಶಾಸ್ತ್ರ ಅಂತಂದರೆ ಅಲ್ಲ, ಇದು ಮಿತ್ರನ ಕೆಲಸ ಅಲ್ಲ. ಮಿತ್ರ ಏನು ಮಾಡ್ತಾನೆ ಅಂದರೆ ವಾತ್ಸ್ಯಾಯನನ್ನು ಕಾಮಸೂತ್ರದಲ್ಲಿ ಆಸಕ್ತಿ ಕೊಡಿಸ್ತಾನೆ. ಕಾಮಶಾಸ್ತ್ರ, ಸೆಕ್ಸಿಗೆ ಸಂಬಂಧಪಟ್ಟ ಸೆಕ್ಸಾಲಜಿ, ನಾನು ಅದ್ರಲ್ಲಿ 2 ಶಬ್ದ ಹುಡ್ಕೊಂಡಿದ್ದೀನಿ, ಸೆಕ್ಸಾಲಜಿ ಮತ್ತು ಸೆಕ್ಸಾಸಫಿ ಅಂತ. ಇಂಗ್ಲೀಷ್ನಲ್ಲಿಲ್ಲ, ದಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್. ಸೆಕ್ಸಾಸಫಿ ಅಂದರೆ ವೆನ್ ಸೆಕ್ಸ್ ವಿತ್ ಫಿಲಾಸಫಿ ಸೆಕ್ಸಾಸಫಿ ಅಂತ ನಾನು ಕರೀತೇನೆ ಅದನ್ನು. ಅದರಲ್ಲಿ ಆಸಕ್ತಿ ಕೊಡುವವನು, ಅದಕ್ಕೆ ಸಂಬಂಧಪಟ್ಟಂಥ ಅಧ್ಯಯನದಲ್ಲಿ ಆಸಕ್ತಿ ಕೊಡುವವ ಅವನು ಮಿತ್ರ. ನೀತಿಶಾಸ್ತ್ರ ಅರ್ಥ, ನೀತಿಶಾಸ್ತ್ರದ ಸಾಮಾಜಿಕ ವಿಷಯ, ಲೌಕಿಕ ವಿಷಯ, ಇಕನಾಮಿಕ್ಸು ಎಲ್ಲ ಇದರಲ್ಲಿ ಆಸಕ್ತಿ ಕೊಡ್ತಕ್ಕಂಥ ಕುಬೇರ. ಹೀಗೆ 5 ದೇವತೆಗಳಿಗೆ ಬೇರೆ ಬೇರೆ ಕಿವಿಯಲ್ಲಿ ಪೋರ್ಟ್ಫೋಲಿಯೋ ಇದೆ. ಇದು ಕಿವಿಯ ದೇವತೆಗಳು. ಆಮೇಲೆ ದಿಗ್ವಾತ, ಚರ್ಮದ ದೇವತೆ ವಾತ. ವಾತ ಅಂದರೆ ಪ್ರವಾಹ ಅಥವಾ ಮರೀಚಿ. ಕಣ್ಣಿನ ದೇವತೆ ಅರ್ಕ, ಸೂರ್ಯ. ಯಾಕೆಂದರೆ
ಕಣ್ಣಿಗೆ ಕಾಣಬೇಕಾದ್ರೆ ಮೇಲಿನಿಂದ ಸೂರ್ಯ ಇರಬೇಕು, ಇಲ್ಲೂ ಸೂರ್ಯ ಇರಬೇಕು. ಈ ಸೂರ್ಯ ಇದ್ದು ಆ ಸೂರ್ಯ ಕಂತಿದ್ರು ಕಾಣೋಲ್ಲ, ಆ ಸೂರ್ಯ ಇದ್ದು ಇಲ್ಲಿ ಸೂರ್ಯ ಇಲ್ಲದಿದ್ದರೂ ಕಾಣೋಲ್ಲ. ಎರಡು ಸೂರ್ಯರ ಮೀಟಿಂಗ್ನಲ್ಲಿ ರೂಪ ಕಾಣುತ್ತೆ. ಆಮೇಲೆ ನಾಲಿಗೆ ಅನ್ನೋದು ರಸಕ್ಕೆ ಸಂಬಂಧ, ರುಚಿ, ಅದು ವರ್ಣನಿಗೆ ಸಂಬಂಧಪಟ್ಟದ್ದು. ಅವನು ವರ್ಣ ರಸದ ದೇವತೆ, ಅದರಿಂದ ವರುಣ ನಾಲಿಗೆಯ ದೇವತೆ. ಭಾಳ ವಿಚಿತ್ರ. ರಸಗಳಲ್ಲಿ 6 ಷಡ್ರಸಗಳು ಅಂತ ಹೇಳ್ತೇವೆ ನಾವು. 5 ರಸಗಳು ಪ್ರಕೃತಿಯಲ್ಲಿವೆ, ಉಪ್ಪು ಒಂದು ಪ್ರಕೃತಿಯಲ್ಲಿಲ್ಲ. ಅಂದರೆ ಮರಗಳಲ್ಲಿ ನಿಮಗೆ ಹಣ್ಣಿನಲ್ಲಿ ಖಾರದ ಹಣ್ಣಿದೆ, ಒಗರಿನ ಹಣ್ಣಿದೆ, ಹುಳಿಯ ಹಣ್ಣಿದೆ, ಸಿಹಿ ಹಣ್ಣಿದೆ, ಉಪ್ಪು ಹಣ್ಣು ಅಂತಂದಿಲ್ಲ. ಉಪ್ಪು ಅನ್ನೋದು ವರ್ಣನಿಂದಲೇ ಬರಬೇಕು. ಅದು ಬೇರೆ ಎಲ್ಲ ರಸಗಳು ನಮಗೆ ಮರಗಳಲ್ಲಿ ಸಿಗುತ್ತೆ. ಉಪ್ಪು ಒಂದನ್ನು ನಾವು ಸಮುದ್ರದ ನೀರನ್ನು ಇಂಗ್ಲೀಷಿಗೆ ಪಡಿಬೇಕು. ಅದು ಅದರಿಂದ ನೋಡಿ, ಒಬ್ಬ ಮನುಷ್ಯನ ಶ್ರೇಷ್ಠ ಅಂತ ಹೇಳ್ಬೇಕಾದ್ರೆ ಈ ಇಸ್ ದ ಸಾಲ್ಟ್ ಆಫ್ ದಿ ಅರ್ತ್ ಅಂತೇಳಿ, ಅವನು ಸಾರಭೂತ ಅಂತ. ಒಂದು ಸರ್ತಿ ಒಬ್ಬಳು ಇಟಾಲಿಯನ್ ಬಂದಿದ್ದು ಉಡುಪಿಗೆ. ನಮ್ಮ ಯಾರೋ ಕರ್ಕೊಂಡು ಬಂದಿದ್ರು. ನಾನು ಸಣ್ಣ ಹುಡುಗ ಆವಾಗ. ನನ್ನ ಪರಿಚಯ ಮಾಡಿ ಹೀ ಇಸ್ ಎ ಬ್ರಾಹ್ಮಿನ್ ಅಂತಂದರು. ಓ ದೆನ್ ಹೀ ಇಸ್ ದ ಸಾಲ್ಟ್ ಆಫ್ ದಿ ಸಾಲ್ಟ್ ಅಂದರು. ಅವರು ಸಾಲ್ಟ್ ಅನ್ನೋದಿಲ್ಲ, ಅವರು ಸಾಲ್ಟ್ ಟೀ ವಿಚಾರ ಇಲ್ಲ ಅವರಲ್ಲಿ. ಇಥಾಲಿ ಅಂತಾರೆ, ಟಾಠಾ ಡಾಠಾಣ ಇಷ್ಟು ಅವರಿಗೆ ಪ್ರೊಹಿಬಿಟೆಡ್. ಸೊ ಹೀ ಇಸ್ ದ ಸಾಲ್ಟ್ ಆಫ್ ದಿ ಸಾಲ್ಟ್. ಹಾಗೆ ಸಾಲ್ಟ್ ಅಂದರೆ ಸಾರ ಅಂತ, ಲವಣ ಸಾರ. ಉಪ್ಪು ಇಲ್ಲದೆ ನೋಡಿ ಬಹಳ ಅದ್ಭುತ ಅದು. ಇನ್ನೊಂದೇನು, ಬೇರೆ ಎಲ್ಲ ರುಚಿಗಳನ್ನು ನೀವೀಗ ಅದನ್ನು ಅದಾಗೆ ಅನುಭವಿಸ್ಬೋದು. ಪ್ರಾಯ ಸಿಹಿ ಅಂತೂ ಸ್ವತಂತ್ರವಾಗಿ ಅನುಭವಿಸ್ಬೋದು. ಉಪ್ಪು ಎಲ್ಲಕ್ಕೂ ರುಚಿ ಕೊಡುತ್ತೆ, ಆದರೆ ಅದು ಸ್ವತಃ ರುಚಿಯಲ್ಲ. ಅಂದರೆ ಉಪ್ಪು ತಿಂದರೆ ಮಹಾಸಯ ಅಂತ, ಬರೀ ಉಪ್ಪು ತಿನ್ನಲಿಕ್ಕೆ ಆಗೋಲ್ಲ. ಆದರೆ ಉಳಿದ ಎಲ್ಲ ರುಚಿಗಳಿಗೆ ಟೇಸ್ಟನ್ನು ಇನ್ಕ್ರೀಸ್ ಮಾಡುತ್ತೆ. ಸ್ವತಃ ಅದನ್ನೇ ತಿಂದರೆ ರುಚಿಯಲ್ಲ, ಅದು ಕೊಡ್ತಕ್ಕ ವರ್ಣ. ಅದರಿಂದ ಅವನು ರಸದ ದೇವತೆ, ನಾಲಿಗೆ ದೇವತೆ ಕೂಡ ಅವನೇ. ಆಮೇಲೆ ಗಂಧ, ಮೂಗಿನಲ್ಲಿ ಗಂಧದ ನೆನಪು ಇದು ಆಸ್ವಾದ ಮಾಡ್ತೇವೆ. ಮೂಗಿಗೆ ಸಂಬಂಧಪಟ್ಟ ದೇವತೆ. ಮೂಗಿಗೆ 2 ಹೊರಳೆ ಇದೆ, ಅದಕ್ಕೆ ಅಶ್ವಿಗಳು, ಟ್ವಿನ್ಸ್. ಅಶ್ವಿಗಳು ಮೂಗಿನ ದೇವತೆಗಳು. ಆಮೇಲೆ ಅದು ಜ್ಞಾನೇಂದ್ರಿಯಗಳ ಇದಾಯಿತು, ಪ್ರಚೇತಶ್ವಿ. ಆಮೇಲೆ ಬಾಯಿ, ಮಾತಿನ ದೇವತೆ. ಮಾತೆಲ್ಲ ಜ್ಯೋತಿ ಅಂತ ಬಸವಣ್ಣ ಹೇಳ್ತಿದ್ರು. ಸೊ ಮಾತಿಗೆ ದೇವತೆ ಅಗ್ನಿ, ವಹ್ನಿ. ಆಮೇಲೆ ಕೆಲಸ, ಕೈಯಲ್ಲಿ ಕೆಲಸ ಮಾಡ್ತೇವೆ. ಕೈಯ ಕೆಲಸ ಯಾವುದು ಅಂದರೆ ಇಂದ್ರ ಕೈಯ ದೇವತೆ ಅಂತ. ನೋಡಿ, ಒಂದು ಆಶ್ಚರ್ಯ ಏನು ಅಂದರೆ, ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ನಾವು ಹೇಳ್ತೇವೆ. ಎಷ್ಟು ಕರೆಕ್ಟ್ ನೋಡಿ. ಕೈಗೆ ಇಂದ್ರ ದೇವತೆ. ಇಂದ್ರ ಅಂದರೆ ಇಡೀ ಈ ದೇವತೆಗಳಲ್ಲೇ, ಇಂದ್ರಿಯಾಭಿಮಾನ ದೇವತೆಗಳಲ್ಲೇ ಶ್ರೇಷ್ಠನಾದವ ಇಂದ್ರ. ಅದಕ್ಕೆ ದೇವರಾಜ ಅವನು ಕೈಯ ದೇವತೆ. ಅಂದರೆ ಕೈ ಅನ್ನೋದು ಮುಖ್ಯ ಆಯ್ತು ಈಗ ಎಲ್ಲ ಇಂದ್ರಿಯಗಳಿಂದ. ಅದನ್ನು ನಮ್ಮ ವ್ಯವಹಾರ ನಾವು ಹೇಳ್ತೇವೆ. ಒಂದು ವಸ್ತುವನ್ನು ನೋಡಬೇಕು ಅಂದರೆ, ಏನೋ ಒಂದು ದುರಂತ ಆಯಿತು, ಅದನ್ನು ನೋಡೋದು ನನ್ನ ಕೈಯಿಂದ ಆಗೋಲ್ಲಪ್ಪ, ನನ್ನ ಕೈಯಿಂದ ನೋಡ್ತಾರೆ ಯಾರು. ಆಮೇಲೆ ಎಲ್ಲೋ ಒಂದು ಭಯಾನಕವಾದ ಸುದ್ದಿ, ನನ್ನ ಕೈಯಲ್ಲಿ ಅದನ್ನು ಕೇಳೋದಕ್ಕಾಗೋಲ್ಲಪ್ಪ. ಕೈಯಲ್ಲಿ ಯಾಕೆ ಕೇಳಬೇಕು? ಒಂದು 100 ಮೈಲ್ ನಡಿ, ನನ್ನ ಕೈಲಿ ಆಗೋಲ್ಲಪ್ಪ 100 ಮೈಲ್, ನೀವು ಕೈಲಿ ಯಾಕೆ ನಡಿಬೇಕು? ಸೊ ಎಲ್ಲವೂ ಕೈ ಯಾಕೆ ಬರುತ್ತೆ ಅಂದರೆ, ಎಲ್ಲ ಇಂದ್ರಿಯಗಳ ಮುಖ್ಯ ದೇವತೆ ಕೈಯ ದೇವತೆ. ಸೊ ಆ ಸಂಸ್ಕೃತಿ ಇರೋದ್ರಿಂದ ಹಾಗೆ ನಮ್ಮ ಭಾಷೆ, ಆ ಭಾಷೆಯ ಹಿಂದೆ ಒಂದು ಫಿಲಾಸಫಿ ಇದೆ. ಹಾಗಾಗಿ ನಾವು ಎಲ್ಲವನ್ನು ನೋಡೋದಕ್ಕೆ ನನ್ನ ಕೈಯಿಂದ ಆಗೋಲ್ಲ, ಕೇಳುವುದಕ್ಕೆ ನನ್ನ ಕೈಯಿಂದ ಆಗೋಲ್ಲ, ತಿನ್ನುವುದಕ್ಕೆ ನನ್ನ ಕೈಯಿಂದ ಆಗೋಲ್ಲ, ಮಾಡುವುದಕ್ಕೆ ನನ್ನ ಕೈಯಿಂದ ಆಗೋಲ್ಲ, ನಡೆಯುವುದಕ್ಕೆ ಎಲ್ಲ ಯಾವ ಇಂದ್ರಿಯ ಕ್ರಿಯೆಯನ್ನು ಕೈಗೆ ಹೇಳಬೇಕಂದ್ರೆ ಕೈ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಅದರ ಡಿ ಇಂದ್ರ ಎಲ್ಲ ಇಂದ್ರಿಯಗಳ ನಿಯಾಮಕ. ಹಾಗಾಗಿ ಅದು ಭಾಷೆಯಲ್ಲಿ ಬಂದ್ಬಿಟ್ಟಿದೆ, ನನ್ನ ಕೈಯಲ್ಲಿ ಆಗೋಲ್ಲ ಅಂತ. ಅದೇ ಒಟ್ಟಾರೆ ಮೂಲ ಇದು ಅಂತ. ಅದೇ ನಾವು ಆ ಶಬ್ದ ಬರ್ಲಿಕ್ಕೆ ಕಾರಣ ಮೂಲತಃ ಕೈಯ ದೇವತೆ, ಎಲ್ಲ ಇಂದ್ರಿಯಗಳ ನಿಯಾಮಕ. ಅದರಿಂದ ಇಂದ್ರ ಅದಕ್ಕೆ ಕಣ್ಣಿಗೆ ಕಿವಿಗೆ ಕೂಡ ನಿಯಾಮಕನೇ ಅವನು. ಆಮೇಲೆ ಇಂದ್ರ ಉಪೇಂದ್ರ, ಕಾಲಿಗೆ ಉಪೇಂದ್ರ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ಜೂನಿಯರ್ ಇಂದ್ರ ಅಂತ ಅರ್ಥ ಉಪೇಂದ್ರ ಅಂದರೆ. ಜೂನಿಯರ್ ಇಂದ್ರನ ತಮ್ಮನೂ ಆಗ್ಬೋದು, ಇಂದ್ರನ ಮಗನೂ ಆಗ್ಬೋದು. ಇಂದ್ರನ ತಮ್ಮ ಉಪೇಂದ್ರ ಅಂದರೆ ವಾಮನ ರೂಪಿಯಾದ ಭಗವಂತ, ಅವನೂ ಕಾಲಿನ ದೇವತೆ. ಇನ್ನೊಬ್ಬ ಉಪೇಂದ್ರ ಅಂದರೆ ಜೂನಿಯರ್ ಇಂದ್ರನ ಮಗ. ಇಂದ್ರನ ಮಕ್ಕಳು ಇಬ್ಬರಿದ್ದಾರೆ, ಜಯಂತ ಮತ್ತು ಶಂಭು ಅಂತ. ಅವರು ಕಾಲಿನ ದೇವತೆಗಳು, ನಮಗೆ ನಡೆಯುವ ಶಕ್ತಿಯನ್ನು ಕೊಡ್ತಕ್ಕವರು. ಬಟ್ ಇಡೀ ದೇಹವನ್ನು ಧಾರಣೆ ಮಾಡಬೇಕಲ್ಲ ಕಾಲ, ಅದಕ್ಕೋಸ್ಕರ ಅವರಿಗೆ ಶಕ್ತಿ ಕೊಡಬೇಕು. ಸ್ವತಃ ಭಗವಂತನ ಕಾಲ ಬಂದು ಕೂತ್ಬಿಟ್ಟು ಪದ್ಭ್ಯಾಂ ಶೂದ್ರೋ ಜಾಯತ, ಶೂದ್ರರ ಜೊತೆಗೆ ಉಪೇಂದ್ರ ಕೂತ್ಬಿಟ್ಟಿದ್ದಾರೆ.
ಉಪೇಂದ್ರ ಕೂಡದೇ ಇದ್ದರೆ ಇಡೀ ದೇಹವನ್ನು ಧಾರಣೆ ಮಾಡುವ ಶಕ್ತಿ ಕಾಲಿಗೆ ಬರೋಲ್ಲ. ಸ್ವತಃ ಉಪೇಂದ್ರ ನಾಮಕನಾದ ಭಗವಂತನೇ ಅಲ್ಲಿ ಕೂತಿದ್ದಾನೆ. ಆಮೇಲೆ ಮಿತ್ರ ಕಾಹ, ಪಾಯು ಮಲವಿಸರ್ಜನೆಗೆ ದೇವತೆ ಮಿತ್ರ. ಮಿತ್ರ ಅನ್ನೋರು ದ್ವಾದಶಾದಿತ್ಯರಲ್ಲಿ ಒಬ್ಬ. ಮತ್ತು ಉಪಸ್ಥದಿಂದ ಅಂದರೆ ಜನನೇಂದ್ರಿಯದಲ್ಲಿ ದೇವತೆ ಕಹ ಅಂದರೆ ದಕ್ಷ ಪ್ರಜಾಪತಿ. ಇವರು ಒಂದು ಪಕ್ಷ. ಹೀಗೆ ಇನ್ನೊಂದು ಕಡೆ ಹೇಳ್ತಾರೆ, ಸೋಮವಿತ್ತಮ ಸೂರ್ಯ ಅಪ್ಪಾಹ ಅಶ್ವಗ್ನೇಂದ್ರೇಂದ್ರ ಸೂನಮಃ ಯಮೋ ದಕ್ಷಸ್ಯ ಇಂದ್ರಿಯೇಶಾಹ ಅಂತ. ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ದಿಗ್ದೇವತೆಗಳನ್ನು ಬಿಟ್ಟರು, ಕಿವಿಗೆ ಚಂದ್ರ ಮಾತ್ರ ಹೇಳಿದರು ಸೋಮ. ಆಮೇಲೆ ತ್ವಗೀಂದ್ರಿಯಕ್ಕೆ ವಾಯು ಅಂತ ಹೇಳಿದ್ರು. ನಾನು ಪ್ರವಾಹ ವಾಯು ಮರೀಚಿ ಅಂತ. ತ್ವಗೀಂದ್ರಿಯಕ್ಕೆ ಇನ್ನೊಬ್ಬ ದೇವತೆ ವಿತ್ತಪ ಅಂದರೆ ಕುಬೇರನು ತ್ವಗೀಂದ್ರಿಯದ ದೇವತೆ. ಅವನಿಗೆ ಹೆಸರೇ ನೋಡಿ ಕುಬೇರ ಅಂತ. ಬೇರ ಅಂದರೆ ಬಾಡಿ, ಕುಬೇರ ಅಂದರೆ ವಿಕೃತವಾದ ಶರೀರ ಉಳ್ಳವ ಅಂತ. ಯಾಕೆಂದರೆ ಕುಬೇರನ ದೇವತೆಗಳಲ್ಲೇ ಅವನು ಸ್ವಲ್ಪ ನೀವು ಕೆಲವು ಚೈನೀಸ್ ಬೊಂಬೆಗಳಿರ್ತಾವಲ್ಲ, ಕುಬೇರ ಒಂದು ಡೊಳ್ಳು ಹೊಟ್ಟೆಯನ್ನು ಮಾಡ್ಕೊಂಡಿರ್ತಾರೆ. ಸ್ವಲ್ಪ ದೇವತೆಗಳಲ್ಲಿ ಸ್ವಲ್ಪ ವಿಕೃತವಾದ ಶರೀರ, ಪ್ರಪೋರ್ಷನೇಟ್ ಬಾಡಿ ಎಲ್ಲ ಅವನು, ಅದನ್ನ ಅವನು ಕುಬೇರ ಅಂತ ಕರೀತಾರೆ. ಸೋಮ ವಿತ್ತಪ, ಕಣ್ಣಿಗೆ ಸೂರ್ಯ, ಅದು ಸರಿಯಾಯಿತು. ನಾಲಿಗೆಗೆ ಅಪ್ಪ, ಅಪ್ಪ ಅಂದರೆ ವರುಣ, ಅಪ್ಪನ ನೀರು, ಅಪ್ಪ ಅಂದರೆ ನೀರಿನ ಒಡೆಯ. ಕನ್ನಡದ ಅಪ್ಪ ಅಲ್ಲ, ಸಂಸ್ಕೃತ ಅಪ್ಪ. ಅಪ್ಪ ಅಂತ ಅನ್ನೋದಕ್ಕೆ ತಂದೆ ಅಂತ ಅನ್ನೋ ಅರ್ಥವು ಸಂಸ್ಕೃತದಲ್ಲಿಯೂ ಇದೆ. ಇದು ಅಪು ಪ್ಲಸ್ ಪ, ನೀರಿನ ಪಾಲಕ, ನೀರಿನ ರಕ್ಷಕ ಅಪ್ಪ. ಸೋಮವಿತ್ತಮ ಸೂರ್ಯ ಅಪ್ಪಾಹ, ಮೂಗಿಗೆ ಅಶ್ವಿ, ಅದು ಸಮಾನವೇ. ಆಮೇಲೆ ಬಾಯಿಗೆ ಅಗ್ನಿ, ಅದು ಸಮಾನ, ಅಶ್ವಿ ಅಗ್ನಿ. ಇಂದ್ರ ಸೂನು, ಅದು ಸರಿಯಾಗಿ, ಇಂದ್ರ ಸೂನುಗಳು. ಆಮೇಲೆ ಪಾಯುವಿಗೆ ಅಲ್ಲಿ ಮಿತ್ರ ಅಂತ ಬಂದಿದೆ, ಇಲ್ಲಿ ಯಮ ಅಂತ ಹೇಳ್ತಾರೆ. ವ್ಯತ್ಯಾಸ ಎರಡು ಕಡೆ, ಒಂದು ಪ್ರವಾಹವಾಯುವಿನ ಬದಲು ಕುಬೇರ, ಪಾಯುವಿನ ದೇವತೆ ಯಮ, ಮತ್ತು ಉಪಸ್ಥದ ದೇವತೆ ದಕ್ಷ. ಯಮೋ ದಕ್ಷಸ್ಥ ಇಂದ್ರಿಯೇಶಾಹ. ಇದು ಒಂದು ಇಂದ್ರಿಯಾಭಿಮಾನಿ, 10 ಇಂದ್ರಿಯಗಳ ಅಭಿಮಾನಿ ದೇವತೆಗಳು. ಅದು ಎರಡು ಪಕ್ಷವನ್ನು ಕೂಡ ನಾವು ಯಾವುದು ಅನುಸಂಧಾನ ಮಾಡ್ಬೋದು. ಬಟ್ ಅವರಿಬ್ಬರು ದೇವತೆಗಳೇ. ಪಾಯುವಿಗೆ ಯಮ ಮತ್ತು ಮಿತ್ರ ದೇವತೆಗಳು, ತ್ವಗೀಂದ್ರಿಯಕ್ಕೆ ಕುಬೇರ ಮತ್ತು ವಾಯು ಇಬ್ಬರು ದೇವತೆಗಳು. ಆಮೇಲೆ ಇಂದ್ರಿಯಂ ಮನಃ, ಅದರ ನಂತರ ಇರತಕ್ಕಂಥದ್ದು ಮನಸ್ಸು. ಇವುಗಳ ಕ್ರಿಯೆಯನ್ನೆಲ್ಲ ನಾನು ನಿನ್ನೆ ವಿವರಿಸಿದ್ದೆ. ಆ ಇಂದ್ರಿಯಗಳು ಇಷ್ಟೆಲ್ಲ ದೇಹದಲ್ಲಿ ಏನೇನೋ ಅವ್ರ ಫಂಕ್ಷನಿಂಗ್ ಉಂಟು. ಮನಸ್ಸಿಗೂ ಕೂಡ ಹಾಗೆ. ಮನಸ್ಸಿಗೆ ತುಂಬ ದೇವತೆಗಳಿದ್ದಾರೆ. ವಿಶೇಷವಾಗಿ ಗರುಡ, ಶೇಷ, ರುದ್ರ, ಇಂದ್ರ, ಕಾಮ, ಅನಿರುದ್ಧ, ಇವರು ವಿಶೇಷ ದೇವತೆಗಳು. ಅವರು ಕೂಡ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅವರಲ್ಲಿ. ಈಗ ಯಜ್ಞಾದಿಗಳ ಆಸಕ್ತಿಯನ್ನು ಕೊಡ್ತಕ್ಕವ ಇಂದ್ರ, ಹೀಗೆ ಅಹಂಕಾರ ಕೊಡ್ತಕ್ಕ ರುದ್ರದೇವರು. ಇರಲಿ, ಸ್ಥೂಲವಾಗಿ ಎಲ್ಲ ಇಷ್ಟು ದೇವತೆಗಳು ಒಟ್ಟಿಗೆ ಮನಸ್ಸನ್ನು ನಿಯಂತ್ರಿಸ್ತಾ ಇರ್ತಾರೆ. ಇನ್ನೂ ಇದ್ದಾರೆ, ಅಗ್ನಿ, ಪರ್ಜನ್ಯ, ಬೃಹಸ್ಪತಿ, ತುಂಬ ದೇವತೆಗಳಿದ್ದಾರೆ, ಮನೋಭಿಮಾನಗಳು. ಯಾಕೆಂದರೆ ಮನಸ್ಸು ಅನ್ನೋದು 10 ಹಲವು ಮುಖಗಳು. ಅದಕ್ಕೆ ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಹೇಳ್ತಾರಲ್ಲ, ಅದು ಹುಚ್ಚು ಮನಸ್ಸು. ಅದು ಎಲ್ಲಿ ಹೆಂಗಂದ್ರೆ ಹಾಕಿ ಕುಣಿತಾ ಇರುತ್ತೆ. ಅದಕ್ಕೆ ಸುಮಾರು 10-12 ದೇವತೆಗಳಿದ್ದಾರೆ. ಅವರು ಕನ್ಫ್ಯೂಷನ್ಗೆ ಏನು ಮಾಡ್ತಾ ಇರ್ತಾರೆ. ಇಲ್ಲಿ ಸ್ವಿಚ್ ಆನ್ ಆದಾಗ ಆ ಸ್ವಿಚ್ ಆನ್ ಆಗಿಬಿಟ್ಟು ಒಟ್ಟು ಗೊಂದಲ. ದೇವತೆಗಳ 10-12 ಬಗೆಯ ಅಭಿಮಾನಿ ದೇವತೆಗಳು ಮನಸ್ಸನ್ನು ನಿಯಂತ್ರಿಸ್ತಾ ಇರ್ತಾರೆ. ಇಂದ್ರಿಯಂ ಮನಃ, ಅನ್ನದ ದೇವತೆ ಚಂದ್ರ ಮತ್ತು ಸೋಮ, ಅವನು ವನಸ್ಪತಿಗಳ ದೇವತೆ. ಮೂಲತಃ ನಾವು ಸೋಮಲತೆ ಅಂತ ಹೇಳ್ತೇವೆ. ಸೋಮಲತೆ ಅನ್ನುವಂಥದ್ದು ಸೋಮಚಂದ್ರನಿಂದಾಗಿಯೇ ಬಂದದ್ದಕ್ಕೆ ಹೆಸರು. ಸೋಮಲತೆ ದೇವತೆ ಸೋಮ. ಆ ಕಡೆಗೆ ಸೋಮಲತೆ ಅನ್ನೋದು ಮುಖ್ಯ ಚಂದ್ರನಿಂದ ಅಭಿಮನ್ಯಮಾನವಾಗಿರತಕ್ಕಂಥದ್ದು. ಬೇರೆ ಎಲ್ಲ ವನಸ್ಪತಿಗಳಿಗೂ ಚಂದ್ರ. ಯಾಕೆಂದರೆ ಇವತ್ತು ಒಂದು ಮರ ಬೆಳವಣಿಗೆ ಆಗಬೇಕಾಗಿದ್ದರೆ ಅದು ಚಂದ್ರ ಪ್ರಕಾಶ. ಆಮೇಲೆ ಅದನ್ನು ಕಡಿದ ಮೇಲೆ ಕೂಡ ಅದನ್ನು ಸೀಸನಿಂಗ್ ಅಂತ ಹೇಳ್ತಾರೆ. ಮರವನ್ನು ಸೀಸನಿಂಗ್ ಮಾಡಬೇಕಾಗಿದ್ದರೆ ಅದು ಎಷ್ಟೋ ಚಂದ್ರ ಪ್ರಕಾಶದಲ್ಲಿ ಅದನ್ನು ಹಾಗೆ ಬಿಡ್ತಾರೆ, ನೀರಿನಲ್ಲಿ ಹಾಕಿ. ಕೂಡಲೇ ನೀವು ಕಡೆ ಅದು ಕುಂಬಾಗಿ ಹೊರಟೋಗ್ಬಿಡುತ್ತೆ, ನಾಶವಾಗಿಬಿಡುತ್ತೆ. ಅದಕ್ಕೆ ಸ್ಟ್ರೆಂತ್ ಬರಬೇಕಾಗಿದ್ದರೆ ಎಷ್ಟೋ ಸೀಸನಿಂಗ್ ಇದೆ. ಅದು ಚಂದ್ರನ ಬೆಳಕಿನಲ್ಲಿ ಇಡ್ತಾರೆ. ಅದೆಲ್ಲ ಚಂದ್ರ ಮರಗಳಿಗೆ ಸಂಬಂಧಪಟ್ಟ ದೇವತೆ, ವನಸ್ಪತಿಗಳಿಗೆ ಸಂಬಂಧಪಟ್ಟ ದೇವತೆ. ವಿಶೇಷವಾಗಿ ಸೋಮ. ಅದು ಯಾಕಂದರೆ ಹೋಮಕ್ಕೆ ನಾವು ಆಹುತಿ ಕೊಡ್ತಕ್ಕಂಥ ಬಳ್ಳಿ ಸೋಮಲತೆ. ಈಗ ಪ್ರಾಯ ಅದು ಕಣ್ಮರೆಯಾಗಿದೆ. ಅಷ್ಟೊಂದು ಸೋಮಲತೆ ಎನ್ನುವಂಥದ್ದು ಅದು ಮುಂಚೆ ಇದ್ದದ್ದು ಹಿಮಾಲಯದಲ್ಲಿ ನದಿ ತೀರದಲ್ಲಿ ಸಮೃದ್ಧ ಅಂಥ ಒಂದು ನದಿಯೇ ಇತ್ತು ನೋಡಿ. ಇಮಮ್ಮೆ ಗಂಗೆಯೇ ಮನೆ ಸರಸ್ವತಿ ಶ್ರುತೋದ್ರಿಸ್ತೋ ಮಂ ಸಚತಾ ಪರುಷ್ಣ್ಯ ಅಸಿಕ್ನಿಯ ಮರುದ್ವದೇ ವಿತಸ್ತಯ ಅರ್ಜೀಕೀಯ ಶುಣುಕ್ಯ ಸುಶೋಮಯ. ಸುಶೋಮ ಅಂತ ಒಂದು ನದಿ.
ಅಂದರೆ ಸೋಮಲತೆ ಸಮೃದ್ಧವಾಗಿ ಅದರ ದಡದಲ್ಲಿ ಇತ್ತು. ಸುಷೋಮ ಅದು ಈಗ ಏನಾಗಿದೆ ಅಂದರೆ ಈ ಎಲ್ಲ ನದಿಗಳ ಟ್ರಿಬ್ಯುನರೀಸು ಪಾಕಿಸ್ತಾನದಲ್ಲಿರೋದು. ನೆಹರು ಏನು ಮಾಡಿದ್ದಾರೆ ಅಂದರೆ ಔದಾರ್ಯದಿಂದ ಪಾಕಿಸ್ತಾನ ಕೊಟ್ಟುಬಿಟ್ಟಿದ್ದಾರೆ. ಎಲ್ಲ ಸಿಂಧು ನದಿ ಮತ್ತು ಅದರ ಟ್ರಿಬ್ಯುನರೀಸ್ ಉಪಯೋಗ ಪಾಕಿಸ್ತಾನಕ್ಕೆ, ನಮಗಲ್ಲ. ಅದರಿಂದ ನಿಜವಾಗಿ ಹಿಂದೂ ದೇಶ ಅಂತ ಅದನ್ನು ಕರಿಬೇಕು. ಸಿಂಧು ನದಿಯಿಂದ ಹಿಂದೂ ಹೆಸರು ಬಂದದ್ದು. ನಮ್ಮ ದೇಶದಲ್ಲಿ ಸಿಂಧು ನದಿಯ ಉಪಯೋಗವಿಲ್ಲ, ಎಲ್ಲ ಅವರು ಉಪಯೋಗಿಸ್ತಾ ಇದ್ದಾರೆ. ಆ ಸಿಂಧು ನದಿ ಸಮುದ್ರಕ್ಕೆ ಸೇರುವುದು ಕರಾಚಿಯಲ್ಲಿ. ಸಿಂಧು ನದಿ ಸಮುದ್ರ ಸೇರುವ ಜಾಗದಲ್ಲಿ ನಾರಾಯಣ ತೀರ್ಥ ಅಂತ ಇದೆ ಅಂತ ಪುರಾಣ ಹೇಳ್ತಾರೆ. ಅದೀಗ ಏನು ತೀರ್ಥ ಆಗಿ ಯಾವ ತೀರ್ಥ ಆಗಿದೆಯೋ ಆ ತೀರ್ಥ ಆಗಲಿಲ್ಲೋ ಗೊತ್ತಿಲ್ಲ, ಅದು ಎಲ್ಲ ಹೋಗಿಬಿಟ್ಟಿದೆ. ಈ ಕಡೆ ಮಾನಸ ಸರೋವರ ಅದನ್ನು ಡಿಬೇಟ್ ಕೊಟ್ಟುಬಿಟ್ಟಿದ್ದಾರೆ. ಎಲ್ಲ ನಮ್ಮ ಪುರಾಣ ಪ್ರವೃತ್ತವಾಗಿರತಕ್ಕಂಥ ಕ್ಷೇತ್ರಗಳನ್ನು ಔದಾರ್ಯದಿಂದ ತಮ್ಮ ಪಿತ್ರಾರ್ಜಿತ ಅನ್ನುವಷ್ಟು ಧೈರ್ಯವಾಗಿ ನೆಹರು ಮಹಾಶಯರು ಎಲ್ಲ ದೇಶ ವಿದೇಶಗಳಿಗೆ ಹಂಚಿಬಿಟ್ಟು ತಾವು ಸ್ವರ್ಗಸ್ಥರಾಗಿದ್ದಾರೆ. ಅಲ್ಲ, ಅವರು ಈ ದೇಶಕ್ಕೆ ಮಾಡಿದ ಅನ್ಯಾಯ ಬಹಳ ಜನರಿಗೆ ಗೊತ್ತೇ ಇಲ್ಲ. ನೆಹರು ಮಾಡಿದ ಅನ್ಯಾಯ ಅನ್ನೋದು ಅಕ್ಷಮ್ಯವಾದ ಅಪರಾಧ ಮಾಡಿಬಿಟ್ಟಿದ್ದಾರೆ ಅವರು. ಒಂದು ಮೂಲಭೂತವಾಗಿ ಈ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಅಂತ ಒಂದು ಮೀಟಿಂಗ್ ಆಯಿತು. ಗಾಂಧೀಜಿ ಹೇಳಿದ್ರು ಕಮಿಟಿ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿ ಅಂತ. ಆ ಮೀಟಿಂಗ್ನಲ್ಲಿ 24 ಜನ ಮೆಂಬರ್ಸ್ ಬಂದಿದ್ದರು, ಕಾಂಗ್ರೆಸ್ ಮೆಂಬರ್ಸು. ಅದರಲ್ಲಿ 21 ಜನ ವಲ್ಲಭಾಯ್ ಪಟೇಲ್ ಆಗಬೇಕು ಅಂತ ಹೇಳಿದ್ದು, 3 ಜನ ನೆಹರು ಆಗಬೇಕು ಅಂತ ಹೇಳಿದ್ದು. ಅದನ್ನು ವಲ್ಲಭಾಯ್ ಪಟೇಲ್ ಆಗಬೇಕಿತ್ತು. ಆಗಿದ್ದರೆ ಈ ದೇಶದ ಗತಿಯೇ ಬೇರೆ ಆಗ್ತಿತ್ತು, ತುಂಬ ಚೆನ್ನಾಗ್ತಿತ್ತು. ಆವಾಗ ನೆಹರು ಏನು ಹೇಳಿದ್ರು, ಇಫ್ ಐ ವಾಂಟ್ ಬಿಕಮ್ ಪ್ರೈಮ್ ಮಿನಿಸ್ಟರ್ ಐ ವಿಲ್ ಬರ್ನ್ ದಿಸ್ ಕಂಟ್ರಿ ಅಂತ ಹೇಳಿದರು. ಕಡೆಗೆ ನೆಹರು ತಲೆ ಕೈ ಇಟ್ಕೊಂಡು ಅಲ್ಲ ಗಾಂಧೀಜಿ ಏನಪ್ಪ ಅವನು ಈ ದೇಶವನ್ನು ಸುಡ್ತಾನಂತೆ. ವಲ್ಲಭಾಯ್ ಪಟೇಲ್ ಹೇಳಿದ್ರು ನನಗೋಸ್ಕರ ಅವನು ದೇಶವನ್ನು ಸುಡೋದು ಬೇಡ, ಅವನೇ ಪ್ರೈಮ್ ಮಿನಿಸ್ಟರ್ ಆಗಿ ವಲ್ಲಭಾಯ್ ವಿಡ್ರಾ ಮಾಡಿಕೊಟ್ರು. ಇದೆಲ್ಲ ಮಹಾನುಭಾವನ ಕಥೆ. ಮಹಾಸ್ವಾರ್ಥಿ ಇದ್ದ ಆತ ನೋಡಿ. ದೇಶಕ್ಕೆ ಪ್ರಧಾನಿ ಆಗದೇ ಇದ್ದರೆ ಈ ದೇಶ ನಾಶ ಮಾಡ್ತೇನೆ ಅಂತ ಥ್ರೆಟ್ ಕೊಟ್ಟ ನಾವು. ಅವನು ದೇಶದ ಮೇಲೆ ಚಿಂತೆಗಿಂತ ತನ್ನ ಪವರ್ನ ಮೇಲೆ ತುಂಬ ಆಸಕ್ತಿ ಇತ್ತು. ಮನುಷ್ಯ ದುಷ್ಟ ಅಂತ ಹೇಳೋದಲ್ಲ, ಇಂಥ ಇದರಿಂದಾಗಿ ಅನೇಕ ದೌರ್ಬಲ್ಯಗಳಿಂದಾಗಿ ದೇಶಕ್ಕೆ ತುಂಬ ಅನ್ಯಾಯ ಆಯಿತು ನೆಹರು ಅವರಿಂದ. ಅದು ಇವತ್ತು ಯಾರು ಹೇಳೋ ಹಂಗಿಲ್ಲ. ಯಾಕಂದರೆ ಕಾಂಗ್ರೆಸ್ನಿಂದಲೇ ದೇಶ ಉದ್ಧಾರ ಆದ್ದು ಅಂತ ಅವ್ರು ಬೊಂಬೆ ಹೊಡಿತಾನೇ ಇದ್ದಾರೆ, ಜನ ಅದು ನಂಬ್ತಾನೇ ಇದ್ದಾರೆ. ಬಟ್ ಬಹಳ ಅನ್ಯಾಯ ಆಗೋಯ್ತು. ಅದೇ ವಲ್ಲಭಾಯ್ ಪಟೇಲ್ ಆಗಿದ್ದರೆ ಚೆನ್ನಾಗಿರ್ತಿತ್ತು. ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಇನ್ನಷ್ಟು ಬದುಕಿದ್ರೆ ಚೆನ್ನಾಗಿರ್ತಿತ್ತು. ಅವರನ್ನು ವಿಷ ಹಾಕಿ ಕೊಂದುಬಿಟ್ರು. ತುಂಬ ಈ ದೇಶಕ್ಕೆ ಅನ್ಯಾಯ. ಹಾಗಾಗಿ ಅದೇ ನದಿಗಳು ಅದು ಸುಷೋಮ ಅಂತ ಹೇಳೋದಕ್ಕೆ ಬಂದದ್ದು. ಸೋಮಲತೆ ಇದ್ದಂಥ ನದಿ ಅಂತ ಅದು ತುಂಬ ಅಂಥ ಹಿಮಾಲಯದಲ್ಲಿ ಅಂಥ ನದಿಗಳಿದೆ. ಈಗಲೂ ಕೂಡ ಸೋಮಲತೆ ಇರಬಹುದು. ಅಲ್ಲ ಇದೆ ಮತ್ತು ಅದರ ಏನಾಗಿದೆ ಅಂದರೆ ಅದರ ಪರಿಚಯವೇ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಇರಬಹುದು, ಆ್ಯಕ್ಚುಲಿ ಕೆಲವು ನಮ್ಮ ತೋಟದಲ್ಲೇ ಇರ್ಬೋದು, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರೆ ಬಹಳ ಹಿಂದೆ ಸೋಮಾಭಾವೇ ಭೂತಿಕಾಗ್ರಹಣ ಅಂತ ಸೋಮ ಸಿಗ್ತಾ ಇಲ್ಲಪ್ಪ, ಅದರ ಬದಲು ಪೂತಿಕಾ ಅಂತ ಇನ್ನೊಂದು ಲತೆ ಇದೆ, ಅದನ್ನು ಉಪಯೋಗಿಸಿ ಅಂತಂದರೆ ಬಹಳ ಹಿಂದೆಯೇ ಸೋಮದ ಅದು ರೇರ್ ಅವೈಲಬಿಲಿಟಿ ಅನ್ನೋದು ತುಂಬ ರೇರ್ ಆಗಿತ್ತು. ಅದನ್ನು ಬಿಟ್ಟಿದ್ದರು. ಇವತ್ತಿಗೂ ಉಂಟು, ಇಲ್ಲ ಅಂತಲ್ಲ, ಬಟ್ ಎಷ್ಟೋ ಸತ್ಯ ಟ್ರೇಸ್ ಮಾಡಲಿಕ್ಕೆ ಅದು ಪರಿಚಯವೇ ಮರ್ತು ಹೋಗಿದೆ ಜನರಿಗೆ. ಪ್ರೋಗ್ರಾಮ್ ಮಾಡಿದವ ಅಫ್ಘಾನಿಸ್ತಾನಲ್ಲಿ ಯಾವನೊಬ್ಬ ಮುಸಲ್ಮಾನ್ ಹತ್ರ ಕೇಳಿ ಎಲ್ಲ ಹೇಳ್ತಾನೆ ಇದು ಇದೆ ಅಲ್ಲ, ಅದು ಸೋಮಲತೆ ಅಂತ ಒಬ್ಬರು ಆಯುರ್ವೇದ ಪಂಡಿತರು ಉಡುಪಿಯಲ್ಲೇ ಅದರ ಬಳ್ಳಿ ತಂದು ಬಳಸಿದ್ರು, ನಾನು ನೋಡಿದ್ದೆ. ಬಟ್ ಒಟ್ಟಾರೆ ಏನು ಅಂದರೆ ಸಾಮಾನ್ಯ ಜನರಿಗೆ ಅದು ಅಪರಿಚಿತವಾಗಿದೆ, ದುರ್ಲಭವಾಗಿಬಿಟ್ಟಿದೆ. ಹೀಗೆ ಯಾವುದಕ್ಕೆ ಬಂತಿದ್ದು ವಿಷಯ? ಸುಷೋಮ ಆಯ್ತಲ್ಲ, ಅದೇ ಅನ್ನಂ ಅದು ಸೋಮ ಅನ್ನೋದು ಹಿಂದಿನವರಿಗೆ ಅದು ಯಜ್ಞದಲ್ಲಿ ಆಹಾರ. ಮತ್ತು ಸೋಮಂ ಪಿಬೇತ್ ನಸುರಾಂ ಪಿಬೇತ್ ಅಂತ ವೇದ. ಸೋಮವನ್ನು ಪಾನ ಮಾಡಿದ್ರೆ ಒಳ್ಳೆಯದು ಅಂತ, ಮತ್ತೆ ಬಾರಿಗೆ ಹೋಗಬೇಡಿ ಅಂತ. ಯಾಕಂದರೆ ಬಾರಿನಲ್ಲಿ ಸೋಮ ಅಲ್ಲ ಅದು. ಸುರಾಂ ಪಿಬೇತ್, ಕಳ್ಳು ಕುಡಿಬೇಡ. ಯಾಕಂದರೆ ಸೋಮದಲ್ಲಿ ಆಲ್ಕೋಹಾಲಿಕ್ ಕಂಟೆಂಟ್ ಇದೆ, 5-6% ಆಲ್ಕೋಹಾಲಿಕ್ ಕಂಟೆಂಟ್ ಇದ್ದರೆ ಅದು ಬುದ್ಧಿಗೆ ಬಾಧಕ ಅಲ್ಲ. ಈಗ ಎಲ್ಲ ಆಯುರ್ವೇದದ ಔಷಧಗಳಲ್ಲಿ ಆಸವಗಳಲ್ಲಿ 6% ಆಲ್ಕೋಹಾಲ್ ಇದೆ. ಅದಕ್ಕಿಂತ ಹೆಚ್ಚಾದಾಗ ಮಾತ್ರ ಬುದ್ಧಿಭ್ರಂಶ ಆಗುತ್ತೆ. ಅದರಿಂದ ಸುರಾದಲ್ಲಿ ಆಲ್ಕೋಹಾಲಿಕ್ ಕಂಟೆಂಟ್ ಜಾಸ್ತಿ ಇದೆ. ಅದು ಯಾವತ್ತೂ ಕಳ್ಳು ಕುಡಿಬೇಡ, ಸೋಮಪಾನ ಮಾಡು ಅಂತ ಹೇಳ್ತಾರೆ. ಅದು 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 ಒಂಥರ ಮೆಡಿಕೇಶನ್. ಸರಿ, ಅನ್ನಂ ಅದರ ದೇವತೆ ಅದೇ. ಯಾಕೆಂದರೆ ಸೋಮ ಅಂತ ಅನ್ನುವ ಶಬ್ದ ಚಂದ್ರ ಅದರ ದೇವತೆ. ಅನ್ನಾದ್ ವೀರ್ಯಂ, ವೀರ್ಯದ ದೇವತೆ ಮತ್ತು ವರುಣ, ಸ್ಟೆಮಿನಾ ಕೊಡ್ತಕ್ಕಂಥ.
ಆಮೇಲೆ ತಪಃ ಮಂತ್ರಾಹ ಕರ್ಮ. ತಪಸ್ಸು, ಡೀಪ್ ಥಿಂಕಿಂಗ್, ಅದರ ದೇವತೆ ಅಗ್ನಿ. ಮಂತ್ರ, ಮಂತ್ರ ಅದರ ದೇವತೆ ಸ್ವಾಹ, ಅಗ್ನಿಪತ್ನಿ. ತಪಃ ಮಂತ್ರ, ತಪಸ್ಸಿನ ದೇವತೆ ಅಗ್ನಿ, ಮಂತ್ರದ ದೇವತೆ ಸ್ವಾಹ. ಆಮೇಲೆ ಕರ್ಮ, ಕರ್ಮದ ದೇವತೆ ಪುಷ್ಕರ. ಪುಷ್ಕರ ಅಂದರೆ ವರುಣಪುತ್ರ. ಆಮೇಲೆ ಲೋಕ, ಲೋಕದ ದೇವತೆ, ಲೋಕ ಅಂದರೆ ಅದೇ ಪೊಸೆಷನ್, ಸ್ಥಿರಚರ ಸೊತ್ತುಗಳು, ನಮ್ಮ ಆಸ್ತಿ ಪಾಸ್ತಿಗಳು. ಅದರ ದೇವತೆ ಪರ್ಜನ್ಯ. ನಾಮದ ದೇವತೆ ಉಷಾ. ಉಷಾ ಅಂತಂದರೆ ಇಬ್ಬರು ಉಷಾ ಇದ್ದಾರೆ. ಉಷಾ ಅಂತ ಹೆಸರಿನ ದೇವತೆ ಇಬ್ಬರು ಇದ್ದಾರೆ. ಒಬ್ಬಳು ಉಷಾಹ, ಸಕಾರ ಅಂತ, ಉಷಾಹ ಉಷಸೌ ಉಷಸಃ. ಮತ್ತೊಬ್ಬಳು ಉಷಾ ಉಷೇ ಉಷಾಹ. ಆಕಾರ ಅಂತ ಉಷಾ, ಸಕಾರ ಅಂತ ಉಷಾ ಅಂತ. ಸಕಾರ ಅಂತ ಉಷಸ್ ಅಶ್ವಿಗಳ ಹೆಂಡತಿ, ಅವಳ ನಾಮದೇವತೆ. ಈ ಅನಿರುದ್ಧನ ಪತ್ನಿ ಉಷಾ ಇದ್ದಾಳೆ, ಉಷಾಹರಣ ಕಾವ್ಯ, ಅವಳು ಉಷಾ, ಅವಳ ಆಕಾರ ಅಂತ ಉಷಾ. ಹೀಗೆ ದೇವತೆಗಳನ್ನು ಈ ಈ ಸೃಷ್ಟಿಯಾಯಿತು. ಅದರಿಂದ 16 ಕಲೆಗಳು ಸೃಷ್ಟಿಯಾಯಿತು. ಆದರೆ ಇದರೊಂದು ಸಮಸ್ಯೆ ಇದೆ. ಈಗ ಈ ದೇವತೆಗಳ ಸೃಷ್ಟಿಯಾದದ್ದು ಇದೇ ಕ್ರಮದಲ್ಲಿ ಅಲ್ಲ. ಇದು ನಮ್ಮ ದೇಹದಲ್ಲಿಯ ರಚನೆಗೆ ಅನುಗುಣವಾಗಿ ಇದು ಹೇಳಿದ್ದಾರೆ. ಪಂಚಭೂತಗಳು, ಅದರಲ್ಲಿ ಇಂದ್ರಿಯಗಳು, ಆಮೇಲೆ ಮನಸ್ಸು, ಆಮೇಲೆ ಫುಡ್ಡು, ಹೀಗೆ ಅದು ಒಂಥರದ ದೇಹದಲ್ಲಿಯ ಒಂದು ಪ್ರೊಸೆಸ್ಸನ್ನು ಇಟ್ಕೊಂಡು ಹೇಳಿದ್ದಾರೆ. ಈ ದೇವತೆಗಳ ತಾರತಮ್ಯ ಪ್ರಕಾರ ಈ ಸೃಷ್ಟಿಯಾದಂತಹ ತುಂಬ ಬೇರೆ ಇದೆ. ಇಲ್ಲಿ ಏನು ಹೇಳಿದ, ಪಂಚಭೂತಗಳು ಸೃಷ್ಟಿಯಾದಮೇಲೆ ಇಂದ್ರಿಯ, ಇಂದ್ರಿಯದ ಸೃಷ್ಟಿಯಾದಮೇಲೆ ಮನಸ್ಸು ಹೇಳಿದ್ದಾರೆ. ಖಂ ಜ್ಯೋತಿ ವಾಯುರಾಪ ಪೃಥ್ವಿ, ಖಂ ವಾಯು ಜ್ಯೋತಿರಾಪ ಪೃಥ್ವಿ ಇಂದ್ರಿಯಂ ಮನಃ ಅಂತ. ವಸ್ತುತಃ ಮನಸ್ಸು ಮೊದಲು ಸೃಷ್ಟಿಯಾದ್ದು, ಆಮೇಲೆ ಇಂದ್ರಿಯ, ಆಮೇಲೆ ಪಂಚಭೂತಗಳು. ಸೊ ಅದನ್ನು ರಿವರ್ಸ್ ಆಗಿ ಹೇಳಿದ್ದಾರೆ. ಅದಕ್ಕೆ ಏನು ಅಂದರೆ, ಇದೇ ಇನ್ನೊಂದು ಉಪನಿಷತ್ತು, ಅಥರ್ವಣ ಉಪನಿಷತ್ತು. ಏತಸ್ಮಾಜ್ಜಾಯತೆ ಪ್ರಾಣಃ, ಪ್ರಾಣದೇವರು ಸೃಷ್ಟಿ ಆಯಿತಾ. ಆಮೇಲೆ ಮನಃ, ಸರ್ವೇಂದ್ರಿಯಾಣಿ ಚ, ಖಂ ವಾಯುರ್ಜ್ಯೋತಿರಾಪ ಪೃಥ್ವಿ ವಿಶ್ವ ಅದನ್ನು ರಿವರ್ಸ್ ಅಲ್ಲಿ ಹೇಳಿದ್ದಾರೆ. ಪ್ರಾಣದೇವರಾದ ಮೇಲೆ ಮನಸ್ಸು ಸೃಷ್ಟಿಯಾಯಿತು. ಮನಸ್ಸು ಯಾಕೆಂದರೆ ಅದರ ಕಾರಣ ಹೇಳ್ತೇನೆ ಇನ್ನೊಮ್ಮೆ. ಮನಸ್ಸು ಸೃಷ್ಟಿಯಾದ ಮೇಲೆ ಇಂದ್ರಿಯಗಳು ಸೃಷ್ಟಿಯಾಯಿತು, ಆಮೇಲೆ ಪಂಚಭೂತಗಳ ಸೃಷ್ಟಿ. ಇವಾಗ ಭಾಗವತದಲ್ಲಿ ಕೂಡ ನವವಿಧ ಸೃಷ್ಟಿ ಹೇಳುವಾಗ ಮೊದಲು ಪಂಚಭೂತಗಳ ಸೃಷ್ಟಿಯನ್ನು ಹೇಳಿದ್ದಾರೆ, ಮತ್ತೆ ಮನಸ್ಸು ಸೃಷ್ಟಿ ಹೇಳಿದ್ದಾರೆ. ಅಲ್ಲಿಯೂ ಈ ಕ್ರಮವನ್ನು ಬದಲಿಸಿಕೊಂಡು ನಾವು ಅನುಸಂಧಾನ ಮಾಡಬೇಕು. ಈಗ ಅನುಕ್ರಮವಾಗಿ ತಾರತಮ್ಯ ಪ್ರಕಾರವಾಗಿ ನೋಡೋಣ. ಮೊದಲು ವಾಯುದೇವರು ಸೃಷ್ಟಿಯಾಯಿತು, ಪ್ರಾಣದೇವರು 3ನೇ ಕಕ್ಷೆಯಲ್ಲಿದ್ದಾರೆ. 4ನೇ ಕಕ್ಷೆಯಲ್ಲಿ ಭಾರತಿ ಇದ್ದಾಳೆ, ಶ್ರದ್ಧಾ, ಅವಳು ಸೃಷ್ಟಿಯಾಯಿತು. 5ನೇ ಕಕ್ಷೆಯಲ್ಲಿ ರುದ್ರದೇವರಿದ್ದಾರೆ, ಅದು ಮನಃ, ಅಲ್ಲಿ ಒಂದಿದೆ ಮನಸ್ಸು ಸೃಷ್ಟಿ, ರುದ್ರದೇವರು ಸೃಷ್ಟಿಯಾಯಿತು. ಆಮೇಲೆ 8ನೇ ಕಕ್ಷೆಯಲ್ಲಿ ಇಂದ್ರ ಇದ್ದಾನೆ, ಅದು ಇಂದ್ರಿಯ. ಟೋಟಲ್ ಆಗಿ ಇಂದ್ರಿಯಾಭಿಮಾನಿಯಾಗಿರ್ತಕ್ಕ ಪ್ರಧಾನವನ್ನು ಇಟ್ಕೊಂಡು ಇಂದ್ರನ ಸೃಷ್ಟಿ. ಆಮೇಲೆ ಅದು 8ನೇ ಕಕ್ಷೆಗೆ ಬಂದೆವು. ಅದಾದ ಮೇಲೆ ಅನ್ನ, 8ರಿಂದ 12ಕ್ಕೆ ಜಂಪ್ ಮಾಡಿ 12ನೇ ಕಕ್ಷೆಯಲ್ಲಿ ಚಂದ್ರ ಇದ್ದಾನೆ, ಅವನು ಸೋಮ. ಅದಾದಮೇಲೆ 15ನೇ ಕಕ್ಷೆ ತಪಃ, ಅಗ್ನಿ. ಆಮೇಲೆ ಇತ್ಲಾಗಿ ಬನ್ನಿ 18ನೇ ಕಕ್ಷೆಯ ಗಣಪತಿ, ಖಂ. ನಾವು ವಾಪಸ್ ಬರೋದು, ಈ ಆರ್ಡರ್ ಪೂರ್ತಿ ಚೇಂಜ್ ಆಗ್ತೀಗ. ಆ 18ನೇ ಕಕ್ಷೆಯ ಗಣಪತಿ ಖಂ. 19ನೇ ಕಕ್ಷೆಯಲ್ಲಿ ಮರೀಚಿ ಇದ್ದಾನೆ, ವಾಯು. ಆಮೇಲೆ ಅಗ್ನಿಯ ಮಗ ಪಾವಕನು 19ನೇ ಕಕ್ಷೆಯಲ್ಲಿ ಇದ್ದಾನೆ. ಆಮೇಲೆ ಅಲ್ಲಿ ತನಕ ಆಯ್ತಲ್ವ, ಅಲ್ಲಿಂದ ಆಚೆ ಹೋಗಿ ಮತ್ತೆ 20ನೇ ಕಕ್ಷೆಯಲ್ಲಿ ಪರ್ಜನ್ಯ ಇದ್ದಾನೆ, ಲೋಕದ ದೇವತೆ. ಅಲ್ಲಿ ಹೋಗಿ ಪರ್ಜನ್ಯ ಪೂರ್ತಿ ಲೋಕಕ್ಕೆ ಹೋಯಿತು. ಲೋಕ 20ನೇ ಕಕ್ಷೆಯಿಂದ ಮತ್ತೆ ಇಲ್ಲಿ ಬನ್ನಿ ಮಂತ್ರ ದೇವತೆ ಸ್ವಾಹ, ಅವಳು 22ನೇ ಕಕ್ಷೆಯಲ್ಲಿದ್ದಾಳೆ, ಸ್ವಾಹ. ಆಮೇಲೆ ಜಲದ ದೇವತೆ 23ನೇ ಬುಧ, ಜಲದೇವತೆ ಬನ್ನಿ. ಆಮೇಲೆ ನಾಮದೇವತೆಯಾದ ಉಷಾ 24ರಲ್ಲಿದ್ದಾಳೆ. ಆಮೇಲೆ ಭೂಮಿಯ ದೇವತೆ ಶನಿ 26ರಲ್ಲಿದ್ದಾಳೆ. 27ನೇವ ಪುಷ್ಕರ. ಇದು ತಾರತಮ್ಯ ಕ್ರಮದಿಂದ ಸೃಷ್ಟಿ. ಹೀಗೆ ಆ ದೇವತೆಗಳ ಸೃಷ್ಟಿಯಾಯಿತು. ದೇವತೆಗಳಿಂದ ಅಭಿಮನ್ಯವಾದ ಎಷ್ಟು ವಸ್ತುಗಳ ಸೃಷ್ಟಿಯಾಯಿತು. ಇವುಗಳು ಹೇಗೆ ಕೆಲಸ ಮಾಡ್ತವೆ, ಕೊನೆಗೆ ಎಲ್ಲಿ ಹೋಗಿ ಸೇರುತ್ತವೆ ಅಂತ. ಸಯಥಾ ನದ್ಯ ಸ್ಯಂದಮಾನಾ ಸಮುದ್ರಾಯಣಾ ಸಮುದ್ರಂ ಪ್ರಾಪ್ಯ ಅಸ್ತಂಗಚ್ಚಂತಿ ಭಿದ್ಯೇತೆ ತಾಸಾಂ ನಾಮರೂಪೇ ಸಮುದ್ರ ಇತ್ಯೇವಂ ಪ್ರೋಚ್ಯತೆ. ಏವಮೇವ ಪರಿದ್ರಷ್ಟು ಇಮಾಃ ಷೋಡಶಕಲಾಃ ಪುರುಷಾಯಣಾಃ ಪುರುಷಂ ಪ್ರಾಪ್ಯ ಅಸ್ತಂಗಚ್ಚಂತಿ ವಿದ್ಯೇತೆ ಚಾಸಾಂ ನಾಮರೂಪೇ ಪುರುಷ ಇತ್ಯೇವಂ ಪ್ರೋಚ್ಯತೆ ಸ ಏಷ ಅಕಲೋ ಅಮೃತೋ ಭವತಿ. ಅದು ಇಷ್ಟು ಅವರ ಉಪದೇಶದ ಒಂದಿಷ್ಟು. ಅವ್ರು ಹೇಳ್ತಾರೆ, ಇವೆಲ್ಲ ಎಲ್ಲಿ ಹೋಗ್ತವೆ ಒಂದು ದಿವಸ. ಇಷ್ಟು ಶಕ್ತಿಗಳು, ಇಷ್ಟು ಎನರ್ಜಿ, ಇಷ್ಟು ದೇವತಾ ಶಕ್ತಿಗಳು ಹೇಗೆ ಅಂದರೆ, ಸಯಥಾ
ಅದಕ್ಕೆ ದೃಷ್ಟಾಂತ ಏನು ಅಂದರೆ ನದ್ಯ ಸ್ಯಂದಮಾನ, ಇಡೀ ದಕ್ಷಿಣದಿಂದ ಉತ್ತರದಿಂದ ಪೂರ್ವದಿಂದ ಪಶ್ಚಿಮದಿಂದ ನದಿಗಳು ಹರ್ಕೊಂಡು ಬರ್ತವೆ. ಹರ್ಕೊಂಡು ಕೊನೆಗೆ ಹೋಗಿ ಎಲ್ಲಿ ಸೇರಬೇಕವ? ಸಮುದ್ರಾಯಣ. ಕೊನೆಗೆ ಹೋಗಿ ಸೇರಬೇಕಾದ್ದು ಯಾವುದು? ಸರ್ವದೇವ, ಎಲ್ಲ ನದಿಗಳು ಹೇಗೆ ಸಮುದ್ರವನ್ನು ಹೋಗಿ ಸೇರುತ್ತಾವೋ ಹಾಗೆ ಸರ್ವದೇವ ನಮಸ್ಕಾರಗಳು ಕೇಶವನನ್ನು ಹೋಗಿ ಸೇರ್ತಾವೆ ಅಂತ. ಹಾಗೆಯೇ ಈ ಎಲ್ಲ ನದಿಗಳು ಯಾವ ದಿಕ್ಕಿನಿಂದ ಹರಿಲಿ ಕೊನೆಗೆ ಹೋಗಿ ಸಮುದ್ರಾಯಣ, ಸಮುದ್ರವನ್ನು ಹೋಗಿ ಸೇರುತ್ತವೆ. ಸಮುದ್ರಂ ಪ್ರಾಪ್ಯ, ಇಲ್ಲಿ ಗಮನಿಸಿ, ಇದೆಲ್ಲರೂ ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಚಂತಿ, ಸಮುದ್ರಕ್ಕೆ ಸೇರಿ ಆ ನದಿಗಳು ನಾಶವಾಗಿ ಹೋಗ್ತವೆ ಅಂತ ಎಲ್ಲರೂ ಅರ್ಥ ಬರೆದಿದ್ದಾರೆ. ಮಧ್ವಾಚಾರ್ಯ ಹೇಳ್ತಾರೆ ಅಸ್ತ ಆಗುವುದು ಅಂದರೆ ನಾಶ ಆಗುವುದಲ್ಲ. ಸೂರ್ಯ ಅಸ್ತ ಆದ ಅಂದರೆ ನಾಶ ಆದನೋ? ನಮ್ಮ ಕಣ್ಣಿಗೆ ಕಾಣದೇ ಹೋದ ಅಷ್ಟೇ. ಹಾಗಾದರೆ ನದಿಯ ನೀರು ಸಮುದ್ರಕ್ಕೆ ಸೇರಿದ ಮೇಲೂ ನದಿಯ ನೀರು ನದಿಯ ನೀರಾಗಿಯೇ ಇರುತ್ತೆ, ಆದರೆ ನಮಗೆ ಬೇರೆಯಾಗಿ ಕಾಣುವುದಿಲ್ಲ ಅಂತ ಅರ್ಥ. ಅಸ್ತಂ ಗಚ್ಚಂತಿ ಎಂದರೆ ಅವ್ರು ನಮಗೆ ಸೆಪರೇಟಾಗಿ ಅವರ ಎಕ್ಸಿಸ್ಟೆನ್ಸ್ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಸೂರ್ಯ ಅಸ್ತಂಗತನಾದ ಅಂದರೆ ಸೂರ್ಯ ಸತ್ತ ಅಂತ ಅರ್ಥ. ಹಾಗಾಗಿ ಅಸ್ತಂ ಗಚ್ಚಂತಿ ಅನ್ನೋದಕ್ಕೆ ನಾಶವಾಯಿತು ಅನ್ನುವ ಅರ್ಥ ತಪ್ಪು. ಆಮೇಲೆ ಮುಂದಿನ ಮಾತು ನೋಡಿ, ವಿದ್ಯೇತೆ ತಾಸಾಂ ನಾಮರೂಪೆ. ಯಾಕೆ ಅವು ಅದೃಶ್ಯವಾಗ್ತವೆ, ಆದರೆ ಮತ್ತು ವಿದ್ಯೇತೆ ತಾಸಾಂ ನಾಮರೂಪೆ, ಅವಾಗ ರೂಪವೂ ಇಲ್ಲ, ನಾಮ ಹೆಸರು ಹೋಯಿತು, ನಾಮವು ಎಲ್ಲೋ ಹೋಯಿತು. ವಿದ್ಯೇತೆ ಅಂದರೆ ನಾಶವಾಗಿ ಹೋಯಿತು ಅಂತ ಅರ್ಥ ಬರೀತಾರೆ. ಆಚಾರ್ಯ ಹೇಳ್ತಾರೆ ವಿದ್ಯೇತೆ ಅನ್ನೋದಕ್ಕೆ ನಾಶ ಆಯಿತು ಅಂತ ಎಲ್ಲಿ ಅರ್ಥ ಇದೆ? ಈಗ ವಿಷಯ ಏನು ಅಂದರೆ ಭಿದ್ಯತೆ ಅಂದರೆ ಬೇರ್ಪಡುವುದು, ಡಿಸಿಪಿಯರ್ ಆಗುವುದಲ್ಲ. ಉದಾಹರಣೆ ನೋಡಿ, ಘಟೋ ಭಿನ್ನ, ಮಡಕೆ ಒಡೆಯಿತು ಅಂತ. ಯಾವುದು ಒಡೆಯುತ್ತದೋ ಅಲ್ಲಿ ಹೇಳ್ತೇವೆ, ಆದರೆ ಅಲ್ಲಿ ಘಟ ನಾಶವಾಯಿತು ಅಂತ ಅರ್ಥ ಅಲ್ಲ, ಒಡೆಯಿತು ಅಂತ ಅರ್ಥ. ಒಡೆದರೆ ನಾಶ ಆಯಿತು, ಅದು ಬೇರೆ ವಿಷಯ. ಆದರೆ ಭಿದ್ಯತೆ ಅನ್ನೋದಕ್ಕೆ ಭೇದ ಅಂದರೆ ಒಡೆಯುವುದಷ್ಟೇ ಹೊತ್ತು ನಾಶವಾಗುವುದಲ್ಲ. ಹಾಗಾಗಿ ಈಗ ನದಿಯ ನಾಮರೂಪಗಳು ಭಿದ್ಯತೆ ನಾಶವಾಯಿತು ಅಂತ ಯಾವ ಭಾಷಾಶಾಸ್ತ್ರದ ಪ್ರಕಾರ ಅರ್ಥ ಮಾಡ್ತೀರಿ ನೀವು? ಅದು ಎಲ್ಲರೂ ಹಾಗೆ ಅರ್ಥ ಮಾಡಿದ್ದು. ಆಮೇಲೆ ನಾಮವೂ ಇಲ್ಲ ರೂಪವೂ ಇಲ್ಲ. ಅಂದರೆ ನಾಮರೂಪಗಳು ಭಿದ್ಯತೆ, ಅದು ಸಮುದ್ರದಲ್ಲಿ ಸೇರಿದ ಮೇಲೆಯೂ ಬೇರೆಯಾಗಿಯೇ ಇರ್ತವೆ ಅಂತ ತಿಳ್ಬಾರ್ದು. ಬೇರೆಯಾಗಿಯೇ ಇರ್ತವೆ, ನಮಗೆ ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಡಿಫರೆಂಟ್. ಸಮುದ್ರದ ನೀರು ಮತ್ತು ನದಿಯ ನೀರು ಹೋಗಿ ಸೇರಿದ ಬಿಟ್ಟು ಎರಡು ಒಂದೇನಾಗಲಿ, ಒಂದಾಗಲೇ ಇಲ್ಲ. ಅದರ ಮೂಲ ರೂಪ ಅಣು ತನಕ ಅದು ಬೇರೆ. ಅಂದರೆ ಭಿದ್ಯತೆ ತಾಸಾಂ ನಾಮರೂಪೆ. ಗಂಗೆಯ ನೀರೇ ಆಗಿರ್ತದೆ. ತಮಾಷೆ ಏನು ಅಂತಂದರೆ, ಪುರಾಣದ ಮೇಲೆ ಮಾತಿದೆ, ವಾಯುದೇವರು ಸಮುದ್ರದ ನೀರಿನಲ್ಲಿ ಆ ನದಿಯ ನೀರನ್ನು ಮಾತ್ರ ಮೋಡಗಳಿಗೆ ಕಳಿಸಿ ಸಿಹಿ ನೀರು ಮಾಡಿ ಕಳಿಸ್ತಾರೆ ಅಂತ. ಉಪ್ಪು ನೀರನ್ನು ಬಿಟ್ಟುಬಿಟ್ಟು ನದಿಯಲ್ಲಿರುವ ನದಿಯ ಭಾಗವನ್ನು, ಹಾಗೆ ಜ್ಞಾನಿಗಳಿಗೆ ಅದನ್ನು ಬೇರ್ಪಡಿಸುವ ಶಕ್ತಿ ಇದೆ. ಅದರಿಂದ ನದಿಯು ಬೇರೆಯಾಗೇ ಇರ್ತವೆ. ಅದರ ನಾವು ಗಂಗಾ ನದಿಯಾಗೇ ಇರ್ತದೆ. ನಮಗೆ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ಅದರಿಂದಲೇ ಸಮುದ್ರ ಇತ್ಯೇವಂ ಪ್ರೋಚ್ಯತೆ, ಅಂದರೆ ಎಲ್ಲವೂ ಸಮುದ್ರ ಅಂತ ಹೇಳ್ತಾರೆ ಅಂತ ಅರ್ಥವಾದರು. ಆಚಾರ್ಯ ಹೇಳಿದ್ರು ಎಲ್ಲವೂ ಸಮುದ್ರ ಅಲ್ಲ, ಸಮುದ್ರೇ ಇತ್ಯೇವಂ ಪ್ರೋಚ್ಯತೆ, ಎಲ್ಲವೂ ಸಮುದ್ರದಲ್ಲಿ ಸೇರಿತು ಅಂತ ಹೇಳ್ತಾರೆ, ಎಲ್ಲವೂ ಸಮುದ್ರವಾಯಿತು ಅಂತ ಹೇಳೋದಿಲ್ಲ. ಎಲ್ಲ ಬೇರೆ ಅರ್ಥ ಬರೆದುಬಿಟ್ರು ಆಚಾರ್ಯರು. ಸಮುದ್ರ ಅಂತ ಎಲ್ಲರೂ ಪದಚ್ಛೇದ ಮಾಡಿದ್ರು. ಎಲ್ಲವೂ ಸಮುದ್ರವಾಗಿ, ಯಾವುದು ಸಮುದ್ರ ಆಗಿ ಯಾವುದು ಸಮುದ್ರ ಆಗಲಿಲ್ಲ. ಮತ್ತು ಎಲ್ಲವೂ ಸಮುದ್ರದಲ್ಲಿ ಸೇರಿತು ಅಷ್ಟೇ. ಇತ್ಯೇವಂ ಪ್ರೋಚ್ಯತೆ. ಹಾಗೆ ಇಟ್ಟುಕೊಂಡು ಅವ್ರು ಏನು ಮಾಡಿದರು, ಎಲ್ಲ ನದಿಗಳು ಸಮುದ್ರಕ್ಕೆ ಸೇರಿ ಸಮುದ್ರವೇ ಆಗಿ ಹೋದವು, ಈ ಎಲ್ಲ ಕಡೆಗಳು ಪುರುಷರು ಸೇರಿ ಪುರುಷನೇ ಆಗಿಬಿಟ್ಟ ಅಂತ ಐಕ್ಯ ಬರುವಾಗ ಅರ್ಥ ಮಾಡಿಬಿಟ್ಟಿದ್ರಲ್ಲ. ಅದು ಹೇಳ್ತಾರೆ ಅರ್ಥವೇ ಬರೋದಿಲ್ಲ ಅಲ್ಲಿ, ಅರ್ಥ ಐಕ್ಯವಾಚಕ ಶಬ್ದವೇ ಇಲ್ಲ ಇಲ್ಲಿ ಎಲ್ಲಿ ಕೂಡ. ಆದ್ದರಿಂದ ಏವಮೇವ ಪರಿದ್ರಷ್ಟು ಇಮಾಃ ಕಲಾಹ, ಒಬ್ಬ ಜೀವನಲ್ಲಿ ಇರ್ತಕ್ಕಂಥ ಈ ಷೋಡಶ ಕಲೆಗಳು 16 ಜೀವನ ಸೇರಿ 16 ಕಲೆಗಳು ಪುರುಷಾಯಣಾಹ, ಭಗವಂತನನ್ನು ಆಶ್ರಯಿಸಿಕೊಂಡಿರುವವುಗಳು. ಅದರ ಒಡೆಯ ಭಗವಂತ. ಪುರುಷನ್ ಪ್ರಾಪ್ಯ ಅಸ್ತಂಗಚ್ಚಂತಿ, ಕೂಡ ಭಗವಂತನಲ್ಲಿ ಸೇರಿ ಅದೃಶ್ಯ ಆಗಿಬಿಡ್ತಾರೆ. ಅಂದರೆ ಕಲೆಗಳ ದೇವತೆಗಳು ಭಗವಂತನಲ್ಲಿ ಹೋಗಿ ಸೇರ್ತಾರೆ, ಮತ್ತು ನಮಗೆ ಕಾಣಿಸುವುದಿಲ್ಲ. ಆದ್ದರಿಂದ ಏನಂದರೆ ಭಿದ್ಯೇತೆ ಚ ಅಸಾಂ ನಾಮರೂಪೇ, ಆ ಕಲಾಭಿಮಾನಿ ದೇವತೆಗಳ ರೂಪ ಬೇರೆ ಇದೆ, ಹೆಸರು ಬೇರೆ ಇದೆ. ಅನಂತಂ ವೈ ನಾಮರೂಪಂ ಅಂತ, ನಾಮರೂಪ ಎರಡೂ ಅನಂತ. ಯಾರ ನಾಮವೂ ನಾಶವಾಗುವುದಿಲ್ಲ. ನೋಡಿ, ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಮುಕ್ತ ಬ್ರಹ್ಮ ಅಂತಾರೆ. ಅಂದ ಆ ನಾಮ ಮತ್ತು ರೂಪ, ಆ ವ್ಯಕ್ತಿತ್ವ ಅದು ಯಾವತ್ತೂ ನಾಶ ಆಗೋದಿಲ್ಲ. ಅದರಿಂದ ನಾಮರೂಪಗಳು ಭಿದ್ಯತೆ ಬೇರೆಯಾಗೇ ಇರ್ತವೆ, ಮೋಕ್ಷಕ್ಕೆ ಹೋದರೂ ಯಾವತ್ತೂ ಒಂದೇ ಆಗೋದಿಲ್ಲ. ಮತ್ತು ಪುರುಷ ಇತ್ಯೇವಂ ಪ್ರೋಚ್ಯತೆ ಅಲ್ಲ, ಪುರುಷೇ ಇತ್ಯೇವಂ ಪ್ರೋಚ್ಯತೆ. ಪುರುಷನಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಹೊರತು ಪುರುಷನೇ ಆಗಿದ್ದಾರೆ ಅಂತ ಯಾರೂ ಹೇಳೋಲ್ಲ ಅಂತ. ಇದು ನೀವು ಪುರುಷ ಸೂಕ್ತ ಉಂಟಲ್ಲ, ಪುರುಷ ಏವೇದಂ ಸರ್ವಂ
ಯದ್ಭೂತಂ ಯಚ್ಚ ಭವ್ಯಂ ಅಲ್ಲಿ ಬಹಳ ಹಿಂದಿನವರು ಶೌನಕರು ಅಂತ, ಅವರು ಶೌನಕಾರ್ಯ 3 ಶೌನಕರು ಅನಂತರದವ್ರು ಗೊತ್ತಿಲ್ಲ, ಅದಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ. ಅವ್ರು ಏನು ಬರ್ತಾರೆ ಗೊತ್ತಾ, ಇದಂ ಸರ್ವಂ ಪುರುಷೇ ಏವ ಅಂತ ಬರೆದಿದ್ದಾರೆ. ಪುರುಷ ಏವ ಅಂತವಲ್ಲ, ಇದೆಲ್ಲವೂ ಪುರುಷನಾಮಕ ಭಗವಂತನಲ್ಲಿ ಆಶ್ರಿತವಾಗಿದೆ ಅಂತ ಅರ್ಥ ಬರೆದಿದ್ದಾರೆ. ಬಹಳ ಪ್ರಾಚೀನ ಓಲ್ಡೆಸ್ಟ್ ಕಾಮೆಂಟ್ರಿ ಅದು. ಹಾಗಾಗಿ ಪ್ರಾಚೀನರು ಯಾರೂ ಕೂಡ ಅಭೇದ ಪರವಾಗಿ ಚಿಂತನೆ ಮಾಡಿಲ್ಲ ವೇದದಲ್ಲಿ. ಪುರುಷ ಇತ್ಯೇವಂ ಪ್ರೋಚ್ಯತೆ. ಅವನ ಪುರುಷ ಏನು ಅಂದರೆ ಸಹ ಅಕಲಹ ಅಮೃತೋ ಭವತಿ. ಭಗವಂತ ಸ್ವಯಂ ಭಗವಂತನಲ್ಲಿ ಹೋಗಿ ಸೇರಿದವು, ಆದರೆ ಅವನು ಅಕಲಹ ಅಂದರೆ ಈ ಷೋಡಶಕಲೆಗಳ ಪ್ರಭಾವ ಅವನ ಮೇಲೆ ಏನೂ ಇಲ್ಲ. ಇದೆಲ್ಲ ಸಂಸಾರಿಗಳು, ನಮ್ಮ ಮೇಲೆ ಇವುಗಳ ಪ್ರಭಾವ, ಇವುಗಳು ನಮ್ಮನ್ನು ಸುತ್ತುಕೊಂಡಿದ್ದಾಗ ನಾವು ಸಂಸಾರಿಗಳಾಗ್ತೇವೆ. ಈ 15 ಕಲೆಗಳು ಹೊರಟು ಹೋಗಿಬಿಟ್ರೆ ನಾವು ಮುಕ್ತರಾಗ್ತೇವೆ. ಅದರಿಂದಲೇ ಈ 16, 17, 18 15 ಜೀವ 15 ಕಲೆಗಳ ಜೊತೆಗಿದ್ದಾಗ ಅವನು ಸಂಸಾರಿ. ಅಂದರೆ ಅದು ಯಾವಾಗ ಇತ್ಲಾಗಿ ಮುಖ ಮಾಡಿದರೆ 15 ಕಲೆಗಳೇ ತೋರೋದು, ಅದು ಸಂಸಾರ. ಅದು ತಿರುಗಿಬಿಟ್ರೆ 15 ಕಲೆಗಳು ಕಾಣೋದಿಲ್ಲ, 17, 18 ಕಾಣುತ್ತೆ, ಅದೇ ಮುಕ್ತಿಯ ದಾರಿ. ಸೊ ಈ 15 ಕಲೆಗಳು ಬಿಟ್ಟು ಹೋಗಬೇಕು ಅಂದರೆ ಬೆನ್ನು ತಿರುಗಿಸ್ಬೇಕು. ಇದಕ್ಕೆ ಬೆನ್ನು ಹಾಕಿಬಿಟ್ರೆ 15 ಕಲೆಗಳು ನಮ್ಮ ಹಿಂದೆ ಇರ್ತಾವೆ, ಬಟ್ ನಮಗೇನೂ ಮಾಡೋಲ್ಲ. 17, 18 ಕಡೆಗೆ ತಿರುಗಬೇಕು. ಸೊ ಈ ಕಡೆ ಮುಖ ಮಾಡಿದರೆ ಸಂಸಾರ, ಈ ಕಡೆ ಮುಖ ಮಾಡಿದರೆ ಬಿಡುಗಡೆ. ಅದು ಮಧ್ಯದಲ್ಲಿ 16ನೇವ ಜೀವ, 16 ನಂಬರ್ 16 ಈಸ್ ಜೀವ. ಅದು ಆ ನ್ಯೂಮರಾಲಜಿ ಬಹಳ ಅದ್ಭುತವಾದ. ಯಾಕಂದರೆ 16 ಇನ್ನೊಂದು ತಮಾಷೆ ಏನು ಗೊತ್ತುಂಟ, 16 ಮತ್ತು 2 ಸೇರಿದಾಗ 18 ಅಂದರೆ 18 ಆಗೋದು, 2 ಸೇರುವುದು. 16 ಕ್ಯಾನ್ ನೆವರ್ ಬಿಕಮ್ 18. 16 18 ಆಗೋದಿಲ್ಲ, ಜೀವ ಭಗವಂತ ಆಗೋದಿಲ್ಲ. ನ್ಯೂಮರಾಲಜಿ ಇಟ್ಟುಕೊಂಡ್ರೆ ಇದೆಲ್ಲವೂ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನ್ಯೂಮರಿಕಲ್ ಸೈನ್ಸಿನಿಂದ ಪ್ರಾಚೀನ 18 ಅಂತ ಇಟ್ಟುಕೊಂಡು ವಿವರಣೆ ಮಾಡಿದರು. ಈ ರೀತಿಯಾಗಿ ಭಗವಂತ ಅಕಲಹ, ಯಾವ ಕಲೆಗಳ ಸಂಬಂಧವೂ ಇಲ್ಲ. ಆದ್ದರಿಂದ ಅಮೃತ, ಅವನಿಗೆ ಸಂಸಾರ ಬಂಧನ ಇಲ್ಲ. ಅಮೃತ ಅಂದರೆ ಆನಂದ ಸ್ವರೂಪ, ನಿತ್ಯ ಮುಕ್ತ ಅವನು. ಯಾಕೆಂದರೆ ಕಲೆಗಳ ಸಂಬಂಧವೇ ಸಂಸಾರ, ಕಲೆಗಳಿಂದ ಬಿಡುಗಡೆಯೇ ಮೋಕ್ಷ. ಅವನಿಗೆ ಕಲೆಗಳ ಸ್ಪರ್ಶವೇ ಇಲ್ಲ, ಅದರಿಂದ ಬಿಡುಗಡೆಯೇ ಇಲ್ಲ. ಅವನು ಅಮೃತ ಭವತಿ. ತದೇಶ ಶ್ಲೋಕೋ ಭವತಿ. ಅದಕ್ಕೆ ಹಿಂದಿನ ಋಷಿಗಳು ಹೇಳಿರತಕ್ಕ ಒಂದು ಶ್ಲೋಕವನ್ನು ಕೊಡ್ತಾರೆ ವಿಫಲಾದರು. ಏನು ಶ್ಲೋಕ ಅಂದರೆ, ಕಲಾ ಯಸ್ಮಿನ್ ಪ್ರತಿಷ್ಠಿತಾಃ ಅರಾ ಇವ ರಥನಾಭೋ ಕಲಾ ಯಸ್ಮಿನ್ ಪ್ರತಿಷ್ಠಿತಾಃ ತಂ ವೇದ್ಯಂ ಪುರುಷಂ ವೇದಯಥಾ ಮಾವೋ ಮೃತ್ಯು ಪರಿವ್ಯಥಾ ಇತಿ. ಅರಾ ಇವ ರಥನಾಭೌ ಕಲಾ ಯಸ್ಮಿನ್ ಪ್ರತಿಷ್ಠಿತಾಃ. ಇಲ್ಲಿ ಮತ್ತೆ ಇದು ಭೇದವನ್ನು ಹೇಳ್ತಾರೆ. ಭೇದ ಏನು ಹೇಳ್ತಾರೆ, ರಥದ ನಾಭಿ ಅಂದರೆ ಮಧ್ಯದ ಪೀಸು, ಅದರಲ್ಲಿ ಎಲ್ಲ ಸ್ಪೋಕ್ಸು ಹೇಗೆ ಹೊಂದಿಕೊಂಡು ಆಶ್ರಯಿಸಿಕೊಂಡಿವೆ, ಇಡೀ ಚಕ್ರದ ಸ್ಪೋಕ್ಸು ಆ ನಾಭಿಯಲ್ಲಿ ಸೇರಿಕೊಂಡಿವೆ. ಅದರಿಂದ ಚಕ್ರ ಮುಂದುವರಿಯುತ್ತೆ. ಆ ನಾಭಿಯಿಂದ ಕಳಚಿಕೊಂಡ್ರೆ ಚಕ್ರ ಮುರಿದು ಬೀಳುತ್ತೆ. ಹಾಗೆ ಭಗವಂತ ಎಲ್ಲಕ್ಕೂ ಕೇಂದ್ರ ಆಶ್ರಯನಾಗಿ ಎಲ್ಲ ಸ್ಪೋಕ್ಸ್ಗಳು ಭಗವಂತನಲ್ಲಿ ಆಶ್ರಯಿಸಿಕೊಂಡಿದ್ದಾವೆ. ಅಂದರೆ ಎಲ್ಲ ಕಲೆಗಳು ಭಗವಂತನ ಆಶ್ರಯಿಸಿಕೊಂಡಿವೆ. ಅರಾ ಇವ ರಥನಾಭೌ ಕಲಾಹ ಯಸ್ಮಿನ್ ಪ್ರತಿಷ್ಠಿತಾ ಅಂಥ ತಂ ವೇದ್ಯಂ ಪುರುಷಂ ವೇದಯಥ. ಅಂಥ ವೇದವೇದ್ಯನಾಗಿರತಕ್ಕಂಥ ಭಗವಂತನನ್ನು ವೇದಯಥಾ ಅಂತ ದೀರ್ಘ ಇದೆ. ಅದು ದೀರ್ಘ ಅನ್ನೋದು ಅಧಿಕ್ಯ ಅರ್ಥಕ್ಕೆ ಬಂದದ್ದು. ವೇದಯಥ ಅಂತ ಥಕಾರವೂ ಅಧಿಕ್ಯ ಅರ್ಥಕ್ಕೆ ಇವಾಗ ಅಲ್ಲಿ ವೇದಯಥ ಅಂದರೆ ವೇದಯಥ ಆಗಬೇಕು. ವೇದಯಥ ಅಂದರೆ ತಿಳಿಯುತ್ತೀರಿ ಅಂತ, ವೇದಯಥ ಅಂದರೆ ತಿಳಿಯಿರಿ ಅಂತ, ಇಲ್ಲಿ ತಿಳ್ಕೊಳ್ಳಿ ಅಂತ ಹೇಳುವಂಥದ್ದು. ಅದನ್ನು ಮಹಾಪ್ರಾಣ ಹಾಕ್ತಾರೆ ವೇದದಲ್ಲಿ. ಮಹಾಪ್ರಾಣ ಹಾಕಿದರೆ ದೀರ್ಘ ಹೇಳಿದರೆ ಅತಿಶಯವಾಗಿ ಇದು ಬಹಳ ಮಹತ್ವದ ವಿಷಯ. ಇದನ್ನು ಅವಶ್ಯವಾಗಿ ತಿಳಿದುಕೊಳ್ಳಿ. ಯಾಕೆಂದರೆ ಮಾಮೋ ಮೃತ್ಯು ಪರಿವ್ಯಥಾಹ. ಯಾಕೆಂದರೆ ಮೃತ್ಯು ಈ ನಿತ್ಯ ಜನನ ಮರಣ ರೂಪವಾದ ಸಂಸಾರ ವಹ ಮಾ ವ್ಯಥಾಹ ಮಾ ಕಾರ್ಷೀತ್, ನಿಮಗೆ ದುಃಖವನ್ನು ತಂದುಕೊಡದೇ ಇರಲಿ, ಸಂಸಾರದ ದುಃಖ ನಿಮ್ಮನ್ನು ಕಾಡದೇ ಇರಲಿ ಎಂಬುದಕ್ಕೋಸ್ಕರ ಆ ಪುರುಷನನ್ನು ತಿಳಿಯಿರಿ. ಇದು ಹಿಂದಿನ ಮಂತ್ರ. ಈ ಮಂತ್ರದಲ್ಲಿ ಒಂದು ಸಂಗತಿ ಇದೆ ನೋಡಿ. ಅರ ಇವ ರಥ ನಾಭೌ 8 ಅಕ್ಷರ. ಕಲಾಹ ಯಸ್ಮಿನ್ ಪ್ರತಿಷ್ಠಿತಾ 8 ಅಕ್ಷರ. 3ನೇ ಪಾದ ತಂ ವೇದ್ಯಂ ಪುರುಷಂ ವೇದ ಯಥಾ 10 ಅಕ್ಷರ ಇದೆ. 10 ಅಕ್ಷರ.
ಮಾವೋ ಮೃತ್ಯು ಪರಿವ್ಯಥಾ 8 ಅಕ್ಷರ. 8 ಮೂರಲಿ 10, 10 34. ಅಂದರೆ ಇದು ಏನಾಯಿತು ಗೊತ್ತುಂಟಾ, 34 ಅಕ್ಷರ ಇದ್ದರೆ 2 ಅಕ್ಷರ ಕಮ್ಮಿ ಬೃಹತಿ ಆಯಿತು. ಸೊ ಅನುಷ್ಟುಪನ್ನ ಬೃಹತಿಗೆ ಕನ್ವರ್ಟ್ ಮಾಡಿಬಿಟ್ರು. ಯಾಕೆಂದರೆ ಎಲ್ಲವೂ ಬೃಹದೀಕರಣ ಅನ್ನೋದು ಪ್ರಾಚೀನ ವೇದದಲ್ಲಿ ಬಹಳ ಮುಖ್ಯವಾದ ಸಂಗತಿ. ಅದನ್ನು ಪರಿವ್ಯಥ ಇತಿ ಅಂತ ನೀವು ಅದನ್ನು ಸೇರಿಸ್ಬಿಟ್ರೆ 36 ಬೃಹತಿ ಆಯಿತು. ಹೀಗೆ ಅನುಷ್ಟುಪನ್ನ ಬೃಹತಿಯಾಗಿ ಕನ್ವರ್ಟ್ ಮಾಡಿ ಮಂತ್ರ ಉಪಸಂಹಾರ ಮಾಡಿದರು. ಇಷ್ಟು ಮಾಡಿ ಆಮೇಲೆ ನೋಡಿ ಅದ್ಭುತ ನೋಡಿ, ಯಾವ ಜ್ಞಾನಿಗಳು ಹೀಗೆ ಹೇಳೋರು. ತಾನ್ಹ ಉವಾಚ, ಇಷ್ಟು ಹೇಳಿದ ಮೇಲೆ ಆ 6 ಜನ ಶಿಷ್ಯರ ಹತ್ರ ಹೇಳಿದರಂತೆ ಪಿಪ್ಪಲಾದರು, ಏತಾವದೇವ ಅಹಂ ಏತದ್ ಬ್ರಹ್ಮ ವೇದ. ನನಗೆ ಗೊತ್ತಿರುವುದು ಇಷ್ಟೇ ಅಪ್ಪ. ಭಗವಂತನ ಬಗೆಗೆ ನಾನು ನಿಮಗೆ ತಿಳಿ ಹೇಳಬೇಕಾದ್ರೆ ನನಗೆ ಭಗವಂತನ ಬಗ್ಗೆ ನಾನು ತಿಳ್ಕೊಂಡದ್ದು ಇಷ್ಟೇ. ನಾತಃ ಪರಮಸ್ತಿ, ಇದಕ್ಕಿಂತ ಹೆಚ್ಚು ಕೇಳಬೇಡಿ, ನನಗೆ ಗೊತ್ತಿಲ್ಲ ಅಂತ. ಏತಾವದೇವ ಅಹಂ ಏತದ್ ಬ್ರಹ್ಮ ವೇದ, ಪರಂಬ್ರಹ್ಮ ವೇದ. ಪರಬ್ರಹ್ಮನ ಬಗೆಗೆ ನನಗೆ ಗೊತ್ತಿರುವ ಎಲ್ಲವನ್ನೂ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇನೆ. ಇದರಿಂದ ಆಚೆಗೆ ಕೇಳಿದರೆ ನನಗೇನೂ ಗೊತ್ತಿಲ್ಲ. ನನಗೆ ಗೊತ್ತಿರುವಂಥದ್ದು ಭಗವಂತನ ಬಗೆಗೆ ನಾನು ತಿಳ್ಕೊಂಡಿರೋದು ಇಷ್ಟೇ. ಆಗ ತೇತಮ ಅರ್ಚೆಯಂತಹ ಈ 6 ಜನರು ಅವನನ್ನು ಪೂಜೆ ಮಾಡಿದರಂತೆ, ಗೌರವಿಸಿದರು. ಯಾಕೆ ತ್ವಮ್ನಃ ಪಿತಾ ತ್ವಂಶಿನಃ ಪಿತಾ, ಯಾಕೆಂದರೆ ಜ್ಞಾನದ ಪುನರ್ಜನ್ಮವನ್ನು ಕೊಟ್ಟ ತಂದೆ ನೀನು ನಮಗೆ ಅಂತ ಅವನನ್ನು ಗೌರವಿಸಿ. ಯಾಕೆಂದರೆ ಯೋ ಅಸ್ಮಾಕಂ ಅವಿದ್ಯಾಯ ಪರಂಪಾರಂ ತಾರಯಸೀತಿ, ಅವಿದ್ಯೆಯ ಆಚೆಯ ದಡಕ್ಕೆ ನಮ್ಮನ್ನು ಕೊಂಡೋಗಿ ಇಳಿಸಿಬಿಟ್ಟಿ ಅಂತ. ಅವಿದ್ಯೆಯ ನದಿಯನ್ನು ದಾಟಿಸಿ ಅದರ ಆಚೆಯ ದಡ ಅಂದರೆ ಜ್ಞಾನದ ದಡ, ಅವಿದ್ಯೆಯಿಂದ ವಿದ್ಯೆಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಿಬಿಟ್ಟಿಯಪ್ಪ, ನೀನು ನಮಗೆ ದೊಡ್ಡ ತಂದೆ, ಜ್ಞಾನದ ಪುನರ್ಜನ್ಮ ಕೊಟ್ಟ ತಂದೆ ಅಂತ ಅವರನ್ನು ಅರ್ಚೆಯಂತಹ ಗೌರವಿಸಿ ಬಹಳ ಸತ್ಕಾರ ಮಾಡಿ ಅಭಿನಂದಿಸಿ ಹೊರಟು ಹೋದರು. ಸೊ 6 ಋಷಿಗಳು ಹೊರಟು ಹೋದರು. ಆವಾಗ ಉಪನಿಷತ್ತು ಉಪಸಂಹಾರ ಮಾಡುತ್ತೆ, ನಮಃ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯ. ನಮಃ ಪರಮ ಋಷಿಭ್ಯ. ಪರಮ ಋಷಿ ಅಂದರೆ 2 ಅರ್ಥ. ಪರಮ ಪರಿಪೂರ್ಣವಾದ ಋಷ ಅಂದರೆ ಜ್ಞಾನವುಳ್ಳವರು ಪರಮ ಋಷಿಗಳು. ಸೊ ಪರಿಪೂರ್ಣ ಜ್ಞಾನವುಳ್ಳ ಭಗವಂತನಿಗೆ ನಮಸ್ಕಾರ, ಭಗವಂತನನ್ನು ತಿಳ್ಕೊಂಡ ಪರಿಪೂರ್ಣ ಜ್ಞಾನಿಗಳಾದ ಋಷಿಗಳಿಗೆ ನಮಸ್ಕಾರ. ಅಂದರೆ ಭಗವಂತನಿಗೆ ನಮಸ್ಕಾರ, ಭಗವಜ್ಞಾನಿಗಳಿಗೆ ನಮಸ್ಕಾರ ಅಂತ 2 ಸರ್ತಿ ಆವೃತ್ತಿ ಮಾಡಿ ಈ ಉಪನಿಷತ್ತು ಮುಕ್ತಾಯವಾಗುತ್ತೆ. ಓಂ ಭದ್ರಂ ಕರ್ಣೇಭಿರ್ಯಜತ್ರಾಃ ಭದ್ರಂ ಪಶ್ಯೇಮಾಕ್ಷಿಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಶ್ರುವಾಂಸಸ್ತನೂಭಿಃ ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ.